ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಪುನೀತ್ ರಾಜ್. ಓಕೆ, ಇಂದಿನ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ನಿಮ್ಗೆ ಆಲ್ರೆಡಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಷನ್ ಆಗಿದೆ. ಸೊ 2026 ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿನ ನಮಗೆ KA ಡಿಪಾರ್ಟ್ಮೆಂಟ್ ಪರೀಕ್ಷೆ ನಡೆಸುತ್ತೆ ಅಂತಲೂ ಸಹ ನೀವು ಆಲ್ರೆಡಿ ಓದಿದ್ದೀರಾ. ಸೊ ಇಂಥ KA ಡಿಪಾರ್ಟ್ಮೆಂಟಲ್ಲಿ ನಮಗೆ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು 15ರಿಂದ 20 ಎಕ್ಸ್ಪೆಕ್ಟ್ ಮಾಡ್ತಾ ಬರ್ಬೋದು. ಪ್ರತಿಯೊಂದು ಎಕ್ಸಾಮ್ಗಳಲ್ಲೂ ಇತ್ತೀಚಿನ ಎಕ್ಸಾಮನ್ನು ಗಮನಿಸಿದರೆ ಕರೆಂಟ್ ಅಫೇರ್ಸ್ ತುಂಬ ಪ್ರಮುಖವಾಗಿ ಪಾತ್ರ ವಹಿಸ್ತಾ ಇದೆ. ಅದರ ಜೊತೆಗೆ ಹಿಸ್ಟ್ರಿ ಸಬ್ಜೆಕ್ಟ್ ಪ್ರಮುಖವಾಗಿ ಪಾತ್ರ ವಹಿಸ್ತಿದೆ ಅಂತ ಪ್ರತಿಯೊಬ್ಬರು ಎಲ್ಲರೂ ಸಹ ಹೇಳಿದ್ದಾರೆ. ಸೊ ನೀವು ಅದೇ ರೀತಿ ತಯಾರಿ ನಡೆಸ್ತಾ ಇರ್ತೀರಾ. ಬಟ್ ಕರೆಂಟ್ ಅಫೇರ್ಸಲ್ಲೇ ನೀವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಓದಬೇಕು, ಮತ್ತು ಕೆಲವೊಂದು KES ಸ್ಪೆಷಲ್ ಟಾಪಿಕ್ಗಳು ಇರ್ತಾವೆ. ಸ್ಪೆಷಲ್ ಟಾಪಿಕ್ಗಳನ್ನು ಯಾವ ರೀತಿ ಓದಬೇಕು, ಇದುವರೆಗೂ ನಾನು ಆಲ್ರೆಡಿ 13ರಿಂದ 14 KES ಸ್ಪೆಷಲ್ ಟಾಪಿಕ್ ಮಾಡಿದ್ದೀನಿ. ಒಂದಲ್ಲ ಒಂದು ಎಕ್ಸಾಮ್ಗಳಲ್ಲಿ ಎಲ್ಲ ಕ್ವಶನ್ಗಳು ಸಹ ಆ ಟಾಪಿಕಲ್ಲಿ ಬರ್ತಾ ಇದ್ದಾವೆ. ಅದೇ ರೀತಿ ಕೆಲವೊಂದು ಕರೆಂಟ್ ಅಫೇರ್ಸ್ಗಳಲ್ಲಿ ಯಾವ ರೀತಿ 100% ಮುಂಬರುವಂತಹ 4 ಎಕ್ಸಾಮ್ಗಳು, ಟೋಟಲ್ 8 ಎಕ್ಸಾಮ್ಗಳು, ಏನು ಒಂದು CR DR ಆಗಿರ್ಬೋದು, KS ISF ಆಗಿರ್ಬೋದು, ಮತ್ತು KSRP ಆಗಿರ್ಬೋದು. ಸೊ HK ನಾನ್ HK ಅಂತ ಬಂದ ತಕ್ಷಣ 8 ಹುದ್ದೆಗಳು, ಒಟ್ಟು ಸಿವಿಲ್ ಹುದ್ದೆಯನ್ನು ಸೇರಿ 4 ಡಿಪಾರ್ಟ್ಮೆಂಟ್ ಆಯಿತು. ಸೊ 4ರಲ್ಲಿ ನಿಮಗೆ ಇಂಟು 2 ಮಾಡಿದರೆ 8 ಎಕ್ಸಾಮ್ಗಳು HK ಭಾಗದವರಿಗೆ ದೊರೆಯುತ್ತೆ. ಅದರಲ್ಲೂ ನಾನ್ HKದವ್ರಿಗೂ ಕೆಲವೊಂದು ಇದರಲ್ಲಿ ಡಿಸ್ಟಿಕ್ಗಳಲ್ಲಿ ಪೋಸ್ಟ್ ವೇಕೆನ್ಸಿಗಳು ಇರ್ತವೆ, ಅಲ್ಲಿ ನೀವು ಅಪ್ಲೈ ಮಾಡ್ತಾ ಬರ್ಬೋದು HKಲಿ. ಅದು ಸಹ ಗಮನದಲ್ಲಿ ಇರಬೇಕು ಸ್ನೇಹಿತರೆ. ಸೊ ಇಂಥ ಎಕ್ಸಾಮ್ಗಳಿಗೆ ನಾವು ಕರೆಂಟ್ ಅಫೇರ್ಸನ್ನು ಯಾವ ರೀತಿ ಸ್ಟ್ರಾಟಜಿ ಮಾಡೋದಬೇಕು, ಮತ್ತು ಕೆಲವೊಂದು ಐ ಎಲ್ಡಿಂಗ್ ಟಾಪಿಕ್ಸ್ ಅಂತ ಕರಿತೀವಿ, ಅಥವಾ ಐ ವೋಲ್ಟೇಜ್ ಟಾಪಿಕ್ಸ್ ಅಂತಲೂ ಸಹ ಕರಿತೀವಿ. ಯಾವೆಲ್ಲ ಐ ಎಲ್ಡಿಂಗ್ ಟಾಪಿಕ್ಸ್, ಯಾವೆಲ್ಲ ಐ ವೋಲ್ಟೇಜ್ ಟಾಪಿಕ್ಸ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಇಂದು ಐ ವೋಲ್ಟೇಜ್ ಕರೆಂಟ್ ಅಫೇರ್ಸು ಸಹ ಆಗಿರುತ್ತೆ ಈ ಟಾಪಿಕ್ಕು, ಮತ್ತು ಇದೊಂದು ಐ ಎಲ್ಡಿಂಗ್ ಟಾಪಿಕ್ ಅಂತಲೂ ಸಹ ಹೇಳ್ಬೋದು. KES ಸ್ಪೆಷಲ್ 114 ಟಾಪಿಕ್ ಅಂತಲೂ ಸಹ ನೀವು ಇದನ್ನು ಕನ್ಸಿಡರ್ ಮಾಡ್ಕೊಳ್ತಾ ಬರ್ಬೋದು ಸ್ನೇಹಿತರೆ. ಸೊ ಇಂದಿನಿಂದ ನಾವು ಸ್ವಲ್ಪ ಮೆಗಾ ಸೀರೀಸನ್ನು ನೋಡ್ತಾ ಬರೋಣ. ಅಂದರೆ ಕಂಪ್ಲೀಟ್ಲಿ ಐ ಎಲ್ಡಿಂಗ್ ಟಾಪಿಕ್ಸನ್ನು ನಾನು ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಸ್ವಲ್ಪ ತಿಳಿಸ್ಕೊಡ್ತೀನಿ, ಸ್ವಲ್ಪ ಮಾರ್ಗದರ್ಶನ ಕೊಡ್ತೀನಿ. ಸೊ ನಾನು ಯಾವಾಗಲೂ ಹೇಳಿದಾಗೆ ನಮ್ಮ ಒಂದು ಟೆಲಿಗ್ರಾಮ್ಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗ್ತಾ ಬನ್ನಿ. ಸೊ ನನ್ನ ಮಾರ್ಗದರ್ಶನ ಪ್ಲಸ್ ನಿಮ್ಮ ಸತತ ಪ್ರಾಮಾಣಿಕ ಪ್ರಯತ್ನ ಇತ್ತಂದರೆ ಮೈನಸ್ ಇಂಟು ಮೈನಸ್ಸು ಸಹ ಪ್ಲಸ್ ಆಗುವಂಥ ಚಾನ್ಸಸ್ಸು ತುಂಬಾ ಇರ್ತದೆ ಸ್ನೇಹಿತರೆ. ಸೊ ಇದು ಮೈಂಡಲ್ಲಿ ಇಟ್ಕೋಬೇಕು. ಸೊ ಇವತ್ತಿನ ಮೊದಲನೇ ಟಾಪಿಕ್ ಬಂದು ಕರ್ನಾಟಕ ಸರ್ಕಾರದ ಪ್ರಮುಖ ಆ್ಯಪ್ ಮತ್ತು ಪೋರ್ಟಲ್ಸ್, ಅಂದರೆ ಅಪ್ಲಿಕೇಶನ್ಗಳು ಯಾವೆಲ್ಲ ಇದ್ದಾವೆ, ಮತ್ತು ಪೋರ್ಟಲ್ಗಳು ಏನೆಲ್ಲ ಕರ್ನಾಟಕ ಸರ್ಕಾರ ನಮಗೆ ಒದಗಿಸಿಕೊಟ್ಟಿದೆ, ಕೃಷಿಕರಿಗೆ ಏನೆಲ್ಲ ಇದೆ, ವಾಣಿಜ್ಯ ಉದ್ಯಮಿಗಳಿಗೆ ಏನೆಲ್ಲ ಇದೆ, ಓದುಗರಿಗೆ ಯಾವೆಲ್ಲ ಆ್ಯಪ್ಗಳು ಕರ್ನಾಟಕದಿಂದ ಲಾಂಚ್ ಆಗಿದೆ, ಅವುಗಳ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಸೊ ಒಂದಲ್ಲ ಒಂದು ಎಕ್ಸಾಮ್ಗಳಲ್ಲಿ ಇತ್ತೀಚಿನ ಎಕ್ಸಾಮ್ಗಳನ್ನು ಗಮನಿಸ್ತಾ ಬನ್ನಿ, ಅಥವಾ ಹಳೆಯ ಎಕ್ಸಾಮ್ಗಳನ್ನು ಗಮನಿಸ್ತಾ ಬನ್ನಿ. ಇವನ್ ಇದು KPSCಗೂ ಸಹ ಯೂಸ್ಫುಲ್ ಆಗ್ತಾ ಬರುತ್ತೆ. KPSC ಗ್ರೂಪ್ C ಎಕ್ಸಾಮ್ಗಳಲ್ಲೂ ಸಹ ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ ರೂಪದಲ್ಲಿ ಕೇಳ್ತೇನೆ. ಸೊ ಇಲ್ಲಿ ಪ್ರಶ್ನೆಗಳನ್ನು 2 ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಫಸ್ಟು ಉದಾಹರಣೆ ತೋರಿಸ್ಬಿಡ್ತೀನಿ ನಿಮಗೆ ಯಾವೆಲ್ಲ ಬರ್ತವೆ ಆ್ಯಪ್ಗಳು ಅಂತ. ಸೊ ತುಂಬ ಸಿಂಪಲ್ ನೋಡಿ, ಇಷ್ಟೇ ಇದೆ. ಸೊ ಇಷ್ಟರಲ್ಲಿ ನಿಮಗೆ ಭೂಮಿ ನೋಂದಣಿ ಆಸ್ತಿ ನಿರ್ವಹಣೆ ಅಂತ ಬರ್ತವೆ. ಇಷ್ಟಕ್ಕೂ ಇವೆಲ್ಲ ಆ್ಯಪ್ಗಳು ನಮಗೆ ಮಾಹಿತಿಗಳನ್ನು ನೀಡ್ತಾ ಬರ್ತವೆ ಸ್ನೇಹಿತರೆ. ಒಂದು ಮತ್ತು ಇದರಲ್ಲಿ ಭೂಮಿ ಆ್ಯಪ್ ಏನು ಹೇಳುತ್ತೆ, ಕಾವೇರಿ ಆ್ಯಪ್ ಏನು ಹೇಳುತ್ತೆ, ದಿಶಾಂಕ್ ಏನು ಹೇಳುತ್ತೆ, ಈ ಸ್ವತ್ತು ಏನು ಹೇಳುತ್ತೆ, ಈ ಉದ್ಭವ ಏನು ಹೇಳುತ್ತೆ, ಮೋಜಿನಿ ನಿರ್ಮಾಣ 2.0 ಮತ್ತು ಜನಸ್ಪಂದನ ಅಂತೆಲ್ಲ ಬರುತ್ತೆ. ಅವೆಲ್ಲ ಏನು ಹೇಳುತ್ತೆ ಅಂತ ನಿಮಗೆ ಮುಂದಿನ ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಇದು ಬೇಸಿಕ್ ತಿಳಿಸ್ತೀನಿ. ನಂತರ ಸಾಮಾನ್ಯ ಆಡಳಿತ ಮತ್ತು ನಾಗರಿಕ ಸೇವೆಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಇದೆ. ಈಗ ಫಾರ್ ಎಕ್ಸಾಂಪಲ್ಲು ನಿಮಗೆ ಒಂದು ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ಆಧಾರ್ ಕಾರ್ಡ್ ಚೇಂಜಸ್ ಆಗಬೇಕಾಗಿರುತ್ತೆ, ಒಂದು ಏನಾದರೂ ಒಂದು ಬೇರೆ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಅಂಥದ್ರಲ್ಲಿ ಏನೆಲ್ಲ ಬರ್ತವೆ ಸಾಮಾನ್ಯ ಆಡಳಿತ ನಾಗರಿಕ ಸೇವೆಗಳಂತ ಇಲ್ಲೂ ಸಹ ಡೀಟೇಲ್ಸನ್ನು ಕೊಡ್ತಾ ಬರ್ತೀನಿ. ಇನ್ನು ಕೃಷಿ ಮತ್ತು ರೈತರ ಕಲ್ಯಾಣಕ್ಕೋಸ್ಕರ ಸರ್ಕಾರ ಏನೆಲ್ಲ ಕೊಟ್ಟಿದೆ ಆ್ಯಪ್ಗಳನ್ನು, ಹವಾಮಾನ ಇಲಾಖೆಯಿಂದ ಏನು ಸಿಕ್ಕಿದೆ, ಸುರಕ್ಷತೆ ಮತ್ತು ಕಾನೂನು ಜಾರಿಗಾಗಿ ಏನೆಲ್ಲ ಆ್ಯಪ್ಗಳು ನಮಗೆ ಜಾರಿಯಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಸೊ ನಿಮಗೆ ಒಂದು ತುಂಬ ಸಿಂಪಲಾಗಿ ಪ್ರಶ್ನೆ ಕೇಳ್ತಾನೆ. ಈ ಕಡೆ ಭೂಮಿ ಅಂತ ಕೊಟ್ಬಿಟ್ಟು ನಿಮಗೆ ಹೊಂದಿಸಿ ಬರೆಯಿರಿ ಅಂತ ಹೇಳ್ಬಿಟ್ಟು ಈ ಕಡೆ ಆ್ಯಪ್ ಕೊಡ್ತಾನೆ, ಈ ಕಡೆ ಅದರ ಉದ್ದೇಶ ಕೊಡ್ತಾ ಬರ್ತಾನೆ. ಅಥವಾ ಇಷ್ಟು ದಿನ ಆ್ಯಪು ಉದ್ದೇಶ ಕೊಡ್ತಾ ಇದ್ರು, ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಕೇಳಿದರೆ ಈ ಕಡೆ ಆ್ಯಪ್ ಕೊಟ್ಬಿಟ್ಟು ಯಾವ ವರ್ಷ ಅದು ಶುರುವಾಯಿತು ಅಂತ ಕೇಳುವಂಥ ಚಾನ್ಸಸ್ಸು 100% ಇದೆ. ಇದು 100% ಮುಂದಿನ ಎಕ್ಸಾಮ್ಗಳಲ್ಲಿ ವರ್ಕೌಟ್ ಆಗೇ ಆಗ್ತದೆ ಸ್ನೇಹಿತರೆ. ಅದಕ್ಕೆ ನಾನು ನಿಮಗೆ ಗ್ಯಾರಂಟಿಯನ್ನು ಕೊಡ್ತಾ ಬರ್ತೀನಿ. ಸೊ ಇದನ್ನು ಓದಿರಬೇಕು. ನನ್ನ ಉದ್ದೇಶ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ, ನೀವು ಯಾವ ರೀತಿ ಓದ್ಕೋಬೇಕು, ಇಷ್ಟು ಇಂಟ್ ಕೊಡ್ತಾ ಬರ್ತೀನಿ. ಅದಕ್ಕೆ ತಕ್ಕಂತೆ ಈಗ ಸಮಯ ಇಲ್ಲ, ಬೇಗ ವೀಡಿಯೋಗಳನ್ನು ನೀವು ಆಲ್ಮೋಸ್ಟ್ ಚಿಕ್ಕದಾಗಿ ಕೇಳ್ಬೋದು. 1.5x ಅಥವಾ 1.25x ಅಲ್ಲಿ ಕೇಳ್ತಾ ಬರಬೇಕು. ಆದಷ್ಟು ಬೇಗ ವೀಡಿಯೋಗಳನ್ನು ಮುಗಿಸ್ಕೋಬೇಕು, ಓದ್ತಾ ಇರಬೇಕು. ವೀಡಿಯೋಗಳಿಗೆ ಯಾರೋ ಕರೆಂಟ್ ಅಫೇರ್ಸ್ 1.5 ಗಂಟೆ 2 ಗಂಟೆ ಮಾಡಿದ ನಾನೇನೋ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲರದ್ದು ವೀಡಿಯೋ ನೋಡೋದಲ್ಲ. ಒಂದಕ್ಕೆ ಸ್ಟಿಕನ್ ಆಗಿ ಕ್ಲೀನಾಗಿ ನೋಡ್ಕೊಳ್ಳಿ. ಯಾರು ಮಾಹಿತಿ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ಆ ವೀಡಿಯೋಗಳನ್ನ ನೋಡಿ. 2 ಅವರ್ 3 ಅವರ್ ವೀಡಿಯೋಗಳನ್ನು ಮಾಡಿ ಬರೀ 10-15 ಕರೆಂಟ್ ಅಫೇರ್ಸ್ಗಳನ್ನು ಹೇಳಿರ್ತಾರೆ, ಅಂಥದ್ದೆಲ್ಲ ನೋಡೋಕೆ ಹೋಗಬೇಡಿ. ಅಲ್ಲಿ ಕಂಟೆಂಟ್ ಇದೆಯಾ, ಮಾಹಿತಿ ಇದೆಯಾ, ನಿಮ್ಗೆ ಅನ್ನಿಸ್ತಾ ಇದೆಯಾ, ಅವ್ರ ಮೇಲೆ ಟ್ರಸ್ಟ್ ಇದೆಯಾ, ಎಸ್ ಎಂಥ ವೀಡಿಯೋಗಳು ಬೇಕಾದ್ರೂ ಯಾರಾದರೂ ಮಾಡಲಿ, ನೀವು ನೋಡಿ, ನಂದೇ ಅಂತ ಹೇಳ್ತಾ ಇಲ್ಲ.
ಇಲ್ಲ. ಬಟ್ ಎಲ್ಲಿ ಕಂಟೆಂಟ್ ಇದೆ, ಯಾಕಂದರೆ ಎಕ್ಸಾಮ್ ಇದು KA ನಡೆಸ್ತಾ ಇರೋದು, ಓನ್ಲಿ ಕಂಟೆಂಟ್ ಓರಿಯೆಂಟೆಡ್ ಅನಲೈಸಿಂಗ್ ಸ್ಕಿಲ್ ಇದ್ದವ್ರು ಮಾತ್ರ ಈ ಒಂದು ಇಲಾಖೆಯಲ್ಲಿ ಕೆಲಸವನ್ನು ತೊಗೊಳ್ತೀರಾ. ಅದರ್ವೈಸ್ ನೋ, ಯಾವುದೇ ಕಾರಣಕ್ಕೂ ಎಫರ್ಟ್ ನೀವು ಹಾಕಿದ್ರು ಎಷ್ಟೇ ಹಾಕಿದ್ರು ವೇಸ್ಟು. ಇಲ್ಲಿ ಸ್ಮಾರ್ಟ್ ವರ್ಕ್ ಕಮ್ ಹಾರ್ಡ್ ವರ್ಕ್ ಅನಲೈಸಿಂಗ್ ಸ್ಕಿಲ್ ಇದ್ದರೆ ಮಾತ್ರ ಇಲ್ಲಿ ಉದ್ಯೋಗವನ್ನು ಪಡ್ಕೊಳ್ತೀರಾ. ಮಾಕ್ ಟೆಸ್ಟ್ಗಳನ್ನು ಚೆನ್ನಾಗಿ ಬಿಡಿಸ್ತಾ ಬನ್ನಿ. ಸೊ ನಮ್ಮ ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ, ನೀವು ಜಾಯ್ನ್ ಆಗ್ತಾ ಬರ್ಬೋದು. ನೀವು ಇದೇ ನಂಬರಲ್ಲಿ ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸಿ ಅಂದರೆ ಇಫ್ ಇನ್ ಕೇಸ್ ಸರ್ಚ್ ಕೊಡಿ ಟೆಲಿಗ್ರಾಮಲ್ಲಿ, ಅಥವಾ ಇದೇ ಒಂದು ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕ್ ಥ್ರೂ ನೀವು ಜಾಯ್ನ್ ಆಗ್ತಾ ಬರ್ಬೋದು ನಮ್ಮ ಟೆಲಿಗ್ರಾಮ್ಗೆ. ಡೈಲಿ ನಿಮಗೆ 50 ಅಂಕಗಳ ಮಾಕ್ ಟೆಸ್ಟ್, 2 ದಿನಕ್ಕೆ ಒಂದು 50 ಅಂಕಗಳ KA ಸ್ಪೆಷಲ್ 100 PC ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಯೂಸ್ ಆಗಂಗೆ ಮಾಕ್ ಟೆಸ್ಟ್ಗಳನ್ನು, ಬೇಸಿಕ್ ಥಿಂಗ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಮತ್ತು ಅಬ್ದಿ ಅಕಾಡೆಮಿ ಆ್ಯಪಲ್ಲಿ ಒಂದು ಕರೆಂಟ್ ಅಫೇರ್ಸ್ಗಳನ್ನು ನಿಮಗೆ ಕೊಡ್ತಾ ಬರ್ತೀನಿ. ಅದು ಪೇಯ್ಡ್ ಇರ್ತದೆ ಸ್ನೇಹಿತರೆ. 100 ಅಂಕಗಳ ಒಂದು PDF ಟೆಸ್ಟನ್ನು ಸಹ ಅಲ್ಲಿ ಕಂಪ್ಲೀಟಿಗೆ ನಿಮಗೆ ಐ ಎಲ್ಡಿಂಗ್ ಟಾಪಿಕನ್ನು ಕೊಡ್ತಾ ಇದ್ದೀನಿ, ಅದ್ರ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಬರ್ತೀನಿ. ಮತ್ತು ಎಕ್ಸ್ಟ್ರಾನು ಸಹ ಇದೇ ರೀತಿ ಎಷ್ಟಿದ್ದಾವೆ ಎಲ್ಲನೂ ಸಹ ತಿಳಿಸ್ಕೊಡ್ತಾ ಬರ್ತೀನಿ. ಎಲ್ಲನೂ ವೀಡಿಯೋದಲ್ಲಿ ಹೇಳ್ಬೇಕಂದ್ರೆ ಕಷ್ಟ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಅಲ್ಲಿ ಟೆಸ್ಟ್ ಸೀರೀಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ಒಂದೊಂದಾಗಿ ನೋಡ್ತಾ ಬರೋಣ. ಫಸ್ಟ್ ಯಾವ್ದು ಹೇಳಿದೆ, ಭೂಮಿ ನೋಂದಣಿ ಮತ್ತು ಆಸ್ತಿ ನಿರ್ವಹಣೆ ಅಂತ ಹೇಳ್ತಾ ಬಂದ್ವಿ. ಸೊ ಈ ಥರ ಟೆಲಿಗ್ರಾಮಲ್ಲಿ ಡೈರೆಕ್ಟಾಗಿ ಸರ್ಚ್ ಮಾಡಿದ್ರು ಸಹ ನಮ್ಮ ಅಕಾಡೆಮಿ ಸಿಗ್ತದೆ. ಏನಾದರೂ ಎನ್ಕ್ವೈರಿ ಇತ್ತಂದರೆ ಈ ನಂಬರಿಗೆ ನೀವು ಕಾಲ್ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ತಿಳ್ಕೊಬೋದು. ಸೊ ಮೊದಲನೇ ಆ್ಯಪ್ ನೋಡ್ತಾ ಬರೋಣ, ಭೂಮಿ ಆ್ಯಪ್. ನೋಡಿ, ಭೂಮಿ ಆ್ಯಪ್ ಬಗ್ಗೆ ಎಲ್ಲರೂ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ಬಟ್ ಅದು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ಯಾರು ಓದಿರಲ್ಲ. ಸೊ 000 ಅಂತ ನೆನ್ಪಿಟ್ಕೊಳ್ಳಿ. ಭೂಮಿ 2000ನೇ ಇಸವಿಯಲ್ಲಿ ಇದು ಸ್ಟಾರ್ಟ್ ಆಗಿರ್ತಾರೆ ಸ್ನೇಹಿತರೆ, ಲಾಂಚ್ ಮಾಡಿರ್ತಾರೆ. ಯಾರು ಲಾಂಚ್ ಮಾಡಿದ್ದು, ಎತ್ತ ಮಾಡಿದ್ದು ಎಲ್ಲ ನೋಡ್ತಾ ಬರೋಣ. ಈಗ ಒಂದೊಂದಾಗಿ ಅವ್ರು ಯಾವ ರೀತಿ ಬೇಕಾದ್ರೂ ಪ್ರಶ್ನೆ ಕೇಳಿ ನೀವು ಅದನ್ನು ಕ್ಲಿಕ್ ಮಾಡಬೇಕು. ಓಕೆ, ಭೂಮಿ ಆ್ಯಪ್. ಈಗ ಯಾವುದೇ ಮ್ಯಾಗ್ಝಿನ್ ಓದಿ, ಯಾವುದೇ ಕರೆಂಟ್ ಅಫೇರ್ಸ್ ಓದಿ, ಸಂಪೂರ್ಣವಾಗಿ ಮಾಹಿತಿ ಎಲ್ಲ ಕಡೆಯೂ ಕೊಟ್ಟಿರ್ತಾರೆ. ಒಂದು 80% ರೀಚ್ ಮಾಡಿರ್ತಾರೆ. ಬಟ್ ನಾನು ಆದಷ್ಟು ನಿಮಗೆ 90 to 98% ರೀಚ್ ಮಾಡೋಕ್ಕೆ ಒಂದು ಪ್ರಯತ್ನವನ್ನು ಪಟ್ಟಿದ್ದೀನಿ. ಸೊ 2000 ವರ್ಷ ಅಂತ ನೀವು ತಿಳ್ಕೊಂಡಿರಬೇಕು. ಸೊ ಇದು ಯಾವ ಇಲಾಖೆ ನಿಮಗೆ? ಅಫ್ಕೋರ್ಸ್ ಭೂಮಿ ಅಂದರೆ ಅದ್ರದ್ದೇನು ಅರ್ಥ, ನಾಗರಿಕರು ಮತ್ತು ರೈತರು ತಮ್ಮ ಸ್ಮಾರ್ಟ್ ಫೋನ್ಗಳಿಂದ ನೇರವಾಗಿ ಭೂ ದಾಖಲೆಗಳನ್ನು ಪ್ರವೇಶಿಸಲು ಮತ್ತು ನಿರ್ವಹಿಸಲು ನೀವು ಮಾಡ್ತೀವಿ. ಹಳ್ಳಿಲೆಲ್ಲ ಇರ್ತೀವಿ, ಎಲ್ಲರದ್ದು ಹೊಲ ಇರುತ್ತೆ, ಹೆಕ್ಟೇರ್ ಗಟ್ಟಲೆ ಹೊಲ ಇರುತ್ತೆ. ಯಾರ್ದು ಹೊಲ ಅನ್ನೋದನ್ನ ಕಂಪ್ಲೀಟಾಗಿ ನಮಗೆ ಈ ಒಂದು ಆ್ಯಪ್ಗಳಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಸೊ ಅದ್ರ ಲಾಗಿನ್ ಆದರೆ ನಮ್ಮ ಹೊಲ ಎಷ್ಟಿದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು PC ಎಕ್ಸಾಮ್, ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಮತ್ತು ಎನಿ ಎಕ್ಸಾಮ್ ಆದಮೇಲೆ ನಿಮಗೆ ಸಿಂಧುತ್ವ ಮಾಡ್ಸೋಕ್ಕೆ ಹೇಳ್ತಾರೆ. ಸಿಂಧುತ್ವ ಮಾಡಿಸಿದಾಗ ನಿಮ್ಗೆ ಹೊಲ ಎಷ್ಟಿದೆ ಎಲ್ಲನೂ ಸಹ ಕೇಳ್ತಾರೆ. ಅವೆಲ್ಲ ಭೂ ದಾಖಲೆಯನ್ನು ಮಾಡಿಸಿರ್ಬೇಕು. ಇಲ್ಲಿ ಭೂಮಿ ಆ್ಯಪಲ್ಲಿ ಸ್ನೇಹಿತರೆ ಎಲ್ಲನೂ ಸಹ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಭೂಮಿ ಅಂತ ಬಂದ ತಕ್ಷಣ ಅದು ರೆವಿನ್ಯೂ ಆಗಿರುತ್ತೆ, ಅದು ಕಂದಾಯ ಇಲಾಖೆಯಿಂದ ಬಂದಿರುವಂಥದ್ದು, ಕರ್ನಾಟಕ ಕಂದಾಯ ಇಲಾಖೆಯಿಂದ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಜಸ್ಟ್ ಭೂ ದಾಖಲೆ ಅಂತ ನೆನ್ಪಿಟ್ಕೊಂಡಿದ್ರೆ ಮುಗಿದೋಯ್ತು. ನಿಮಗೆ ಮ್ಯಾಥ್ ದಿ ಫಾಲೋಯಿಂಗಲ್ಲಿ ಅಷ್ಟೇ ಕೇಳ್ತಾ ಬರ್ತಾನೆ. ಸೊ ನೆಕ್ಸ್ಟ್ ನಮ್ಮ ಕನ್ನಡ ನಾಡಿನ ಜೀವನದಿ ಕಾವೇರಿ. ಓಕೆ, ಕಾವೇರಿ ಅನ್ನೋದು 1.0, 2.0, 3.0 3 ಸಹ ಬಂದಿದೆ. ಸೊ ಕಾವೇರಿ 1.0, 2.0ಗೆ ಏನು ಡಿಫ್ರೆನ್ಸ್ ಇಲ್ಲ, ಸ್ವಲ್ಪ ಅಪ್ಗ್ರೇಡ್ ಅಷ್ಟೇ ಆಗಿರ್ತದೆ. ಬಟ್ 3.0ಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ, ತಿಳಿಸ್ಕೊಡ್ತಾ ಬರ್ತೀನಿ. ಸೊ 1.0 ಅಂದರೆ ಕಾವೇರಿ ಮೊದಲು ಶುರುವಾಗಿದ್ದು 18ರಲ್ಲಿ, ಎರಡನೇದು 2023, ಮೂರನೇದು 2026. ಸೊ ನಾನು ಯಾವ ರೀತಿ ಸ್ಪೀಡಾಗಿ ಹೇಳ್ತಾ ಇದ್ದೀನಿ ಅದೇ ರೀತಿ ಸ್ಪೀಡಾಗಿ ನೀವು ಬೇಗ ನೋಟ್ ಮಾಡ್ಕೊಳ್ಳಿ, ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು PDF ಮಾಡಿ ಇಟ್ಕೋಬೇಕು. ಎಲ್ಲ ನೋಟ್ಸ್ ಮಾಡ್ತಾ ಬರಿತಾ ಕೂತ್ಕೊಂಡ್ರೆ ಎಕ್ಸಾಮ್ ಟೈಮಲ್ಲಿ ಇದು ಇಂಪಾಸಿಬಲ್ ಸ್ನೇಹಿತರೆ. ಸೊ ನಿಮಗೆ ಸ್ಮಾರ್ಟಾಗಿ ಬರ್ಕೋಬೇಕಂದ್ರೆ ಭೂ ದಾಖಲೆ, ಭೂಮಿ ಅಷ್ಟೇ, ಮುಂದಕ್ಕೆ ಏನು ಓದಕ್ಕೆ ಹೋಗಬಾರ್ದು. ರಿವಿಷನ್ ಟೈಮಲ್ಲಿ ಅಷ್ಟೇ ಓದಬೇಕು, ಬೇರೆ ಎಕ್ಸ್ಟ್ರಾ ಏನು ಬರ್ಕೋಬಾರ್ದು. ಒಂದು ಶೀಟಲ್ಲಿ ಬರೆದಿಟ್ಕೊಂಡು ತುಂಬ ಉತ್ತಮ. ಒಂದೇ ಶೀಟಲ್ಲಿ ಎಲ್ಲ ಆ್ಯಪ್ಗಳನ್ನು ಬರ್ಕೊಂಡ್ಬಿಟ್ರೆ ಪದೇ ರಿವಿಷನ್ ಮಾಡ್ತಿದ್ರೆ ನಿಮಗೆ ನೆನಪುಳಿಯುತ್ತೆ. 100% ಮುಂಬರುವ KA ಡಿಪಾರ್ಟ್ಮೆಂಟ್ PC ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಇತರೆ ಗ್ರೂಪ್ C ನಿಗಮ ಮಂಡಳಿ ಎಕ್ಸಾಮ್ಗಳಾಗಿರ್ಬೋದು, ಖಂಡಿತ ಮತ್ತೆ ರಿಪೀಟ್ ಆಗುತ್ತೆ ಈ ಪ್ರಶ್ನೆ, ನೆನಪಲ್ಲಿರಬೇಕು. ಸೊ ಕಾವೇರಿ 2.0, 3.0. ಸೊ ಯಾವಾಗ ಶುರುವಾಯಿತು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕಾವೇರಿ ಆನ್ಲೈನ್ ಸೇವೆಗಳು ಏನಕ್ಕೋಸ್ಕರ ಇದು ವೇದಿಕೆ, ಆಸ್ತಿ ಮತ್ತು ವಿವಾಹ. ಈಗ ನಮಗೆ ಯಾವುದೇ ಒಂದು ಕಾವೇರಿ ಅಂದ ತಕ್ಷಣ ನೋಂದಣಿಗೆ ಸಂಬಂಧಪಟ್ಟಂತೆ ನೆನ್ಕೋಬೇಕು, ಒಂದು ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಕಾವೇರಿ. ಓಕೆ, KR ನಗರ್ ಅಂತ ನೆನ್ಪಿಟ್ಕೋಬೇಕು ನೀವು. ಕಾವೇರಿ ರಿಜಿಸ್ಟ್ರೇಷನ್ ಅಷ್ಟೇ, ಇಲ್ಲಿಗೆ ಮುಗಿದೋಯ್ತು ಈ ಟಾಪಿಕ್ ಅಂತ ನೀವು ಫಿಕ್ಸ್ ಆಗಬೇಕು. ಬಟ್ ಫಸ್ಟ್ ಟೈಮ್ ಓದೋರು ಎಲ್ಲನೂ ಓದಬೇಕು ಇಲ್ಲಿ. ಓಕೆ, ಹಾಗೆ KR ಅಂತ ನೆನ್ಪಿಟ್ಕೊಂಡು KR ನಗರಿಗೆ ಹೊರಟುಬಿಟ್ಟಿರ. ಓಕೆ, ಕರ್ನಾಟಕ ಸರ್ಕಾರದ ಅಧಿಕೃತ ಡಿಜಿಟಲ್ ಪೋರ್ಟಲ್. ಇದು ನಾಗರಿಕರಿಗೆ ಆಸ್ತಿ ದಾಖಲೆಗಳನ್ನು ಹುಡುಕಲು, ಸ್ಟ್ಯಾಂಪ್ ಡ್ಯೂಟಿಯನ್ನು ಲೆಕ್ಕ ಹಾಕಲು, ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಸಮಯವನ್ನು ಉಳಿಸಲು, ದಾಖಲೆಗಳನ್ನು ಪೂರ್ವ ನೋಂದಣಿ ಮಾಡೋಕ್ಕೋಸ್ಕರ. ಯಾಕಂದರೆ ಎಲ್ಲರೂ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಒಂದು ಮದುವೆದಾಗಿರ್ಬೋದು, ಅಥವಾ ಹೊಲದ್ದಾಗಿರ್ಬೋದು, ಅಥವಾ ಒಂದು ಆಸ್ತಿ ಪಾಸ್ತಿಗಳದ್ದಾಗಿರ್ಬೋದು, ಎಲ್ಲರೂ ಸಬ್ ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ನಿಂತ್ಕೊಂಡ್ಬಿಟ್ರೆ ಸಿಕ್ಕಾಪಟ್ಟೆ ಜನ ಆಗೋಗ್ತಾರೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆನೇ ಈ ಕಾವೇರಿ ಆ್ಯಪಲ್ಲಿ ಹೋಗಿ ನಾವು ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಂಡು ಸೈನಿಗೆ ಮಾತ್ರ ನಾವು ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಹೋಗಬೇಕಾಗ್ತದೆ. ಸೊ ಇದು ಕಾವೇರಿ ಆ್ಯಪಿಗೆ ಸಂಬಂಧಪಟ್ಟಿದ್ದು. ಈ ಮೂರನೇದು ಎನಿವೇರ್ ರಿಜಿಸ್ಟ್ರೇಷನ್ ಕೆಪಬಿಲಿಟೀಸ್, ಅಂದರೆ ಎಲ್ಲಾದ್ರೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥ ಒಂದು ಕೆಪಬಿಲಿಟೀಸ್ನ ತಂದು ಕೊಟ್ಟಿದ್ದೆ ಕಾವೇರಿ 3.0 ಅನ್ನೋದನ್ನ ನೆನ್ಪಿಟ್ಕೋಬೇಕು. ಎನಿವೇ ರಿಜಿಸ್ಟ್ರೇಷನ್ ಕೆಪಬಿಲಿಟೀಸ್ ಅಂತ ನೆನ್ಪಿಟ್ಕೊಂಡಿರಬೇಕು. ಸೊ ಕಂಪ್ಲೀಟ್ಲಿ ಇದು ರಿಜಿಸ್ಟ್ರೇಷನ್, ಮದುವೆ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಏನಿತ್ತು ಹಿಂಗೆ. ಓಕೆ, ಸೊ ಇದು ಸೆಕೆಂಡ್ ಒನ್. ನೆಕ್ಸ್ಟ್ ದಿಶಾಂಕ ಅನ್ನೋದು ನಮಗೆ ಕರ್ನಾಟಕದ ಯಾವುದೇ ಸ್ಥಳದಲ್ಲಿ ನಿಂತು ಆ ಜಾಗದ ಸರ್ವೆ ನಂಬರ್. ಜಸ್ಟ್ ನಮಗೆ
ಏನಂತ ತಿಳ್ಕೊಬೇಕು ನೀವು, DS ಅಂತ ನೆನ್ಪಿಟ್ಕೋಬೇಕು. ಓಕೆ, DK ಶಿವಕುಮಾರ್ ಅಂತ ನೆನ್ಪಿಟ್ಕೊಂಬಿಡಿ. ಓಕೆ, DS. ಓಕೆ, ನಮ್ಮ ಪ್ರಸ್ತುತ ಮುಖ್ಯಮಂತ್ರಿಗಳಾಗಿರ್ತಾರೆ. ಸೊ ಎಷ್ಟನೇ ಮುಖ್ಯಮಂತ್ರಿ ಅವರು ಯಾವ ಒಂದು ವಿಧಾನಸಭೆ ಕಾನ್ಸ್ಟಿಟ್ಯೂಷನಿಂದ ಬಂದಿದ್ದಾರೆ, ಮುಖ್ಯಮಂತ್ರಿಗಳನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ, ಈ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ಎಷ್ಟನೇ ಮುಖ್ಯಮಂತ್ರಿಯಾಗಿ ರಾಜೀನಾಮೆ ಕೊಟ್ಟಿದ್ದಾರೆ, ಅವ್ರ ಥರ ಯಾರಾದರೂ ಮುಂಚೆ ರಾಜೀನಾಮೆ ಕೊಟ್ಟಿದ್ರ ಸರ್ಕಾರದಲ್ಲಿ, ಅದನ್ನು ನೋಡ್ಕೋಬೇಕು. ಮತ್ತು ಮುಖ್ಯಮಂತ್ರಿಗಳನ್ನು ಕಾಲಾನುಕ್ರಮವಾಗಿ ಓದಿರಬೇಕು. ಇನ್ನು DK ಶಿವಕುಮಾರ್ ಮುಂಚೆ ಯಾವುದಾದ್ರೂ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ರೆ ಅಥವಾ DCM ಆಗಿದ್ದವರು ಮೊದಲನೇ ಬಾರಿಗೆ ಯಾವ ರೀತಿ ಬೇಕಾದರೂ DK ಶಿವಕುಮಾರ್ ಸರ್ ಬಗ್ಗೆ ಕೆಲಸಗಳನ್ನು ಒಂದು ಯಾವೆಲ್ಲ ಮಾಡಿದ್ದಾರೆ ಮತ್ತು ಯಾವ ರೀತಿ ಬೇಕಾದರೂ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಜಸ್ಟ್ ಇದು ನಿಮಗೆ ಟ್ರಿಕ್ಕಿಗೋಸ್ಕರ ಹೇಳಿದೆ. DS ಅನ್ನೋದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಿದ್ದು. ದಿಶಾಂಕ್ ಆ್ಯಪ್ ಅನ್ನೋದು ನೆನ್ಪಿಟ್ಕೋಬೇಕು. ನೋಡಿ, ಇಲ್ಲಿ ದಿಶಾಂಕ್, ಇಲ್ಲಿ S ಇದೆ, ಇಲ್ಲಿ D ಇದೆ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ S ಅಂತ, ಸರ್ವೆ ಅಂತ ಗೊತ್ತಾಗ್ಬಿಡುತ್ತೆ. ಮುಂದಕ್ಕೆ ಓದೋಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಜಸ್ಟ್ ಒಮ್ಮೆ ಇದನ್ನು ಓದ್ಬಿಟ್ಟು ತಿಳ್ಕೊಂಡ್ರೆ ಸಾಕಾಗಿರ್ತದೆ. ಸೊ ಈ ರೀತಿ ಸ್ಮಾರ್ಟ್ ವರ್ಕ್ ಮಾಡಿದರೆ ಮಾತ್ರ ನೀವು ಆದಷ್ಟು ಬೇಗ ರಿವಿಷನ್ ಮಾಡ್ತೀರಾ, ಎಕ್ಸಾಮಲ್ಲಿ ಕ್ಲಿಕ್ ಆಗ್ತೀರಾ. ಸೊ ಇಲ್ಲಿ ಮೋಜಿನಿ ಆ್ಯಪ್ ಅಂತ ಬರ್ತದೆ. ಸೊ ಈ ಮೋಜಿನಿ ಆ್ಯಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ಎಂದು ಪ್ರಶ್ನೆ ಆಗಿಲ್ಲ, ಮುಂದೆ ಕೇಳುವಂಥ ಚಾನ್ಸಸ್ ತುಂಬಾ ಇರ್ತದೆ ಸ್ನೇಹಿತರೆ. ಇದು ಭೂ ದಾಖಲೆಗಳಿಗೆ ಸಂಬಂಧಿಸಿದಂಥ ಕರ್ನಾಟಕದ ಸರ್ಕಾರದ ಆನ್ಲೈನ್ ಪೋರ್ಟಲ್. ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಾಗಿದೆ. ನಾಗರಿಕರು ಭೂ ಮಾಲೀಕತ್ವದ ವಿವರಗಳನ್ನು ಸುಲಭವಾಗಿ ಪಡೆಯಲು ಮತ್ತು ಸರ್ವೆ ಸ್ಕೆಚ್ ಅಂದರೆ ನಕ್ಷೆಗಳನ್ನು ಡೌನ್ಲೋಡ್ ಮಾಡಲು ಆಗಿರುತ್ತೆ. ಸೊ ಇಲ್ಲಿ ನಕ್ಷೆ ಅನ್ನೋ ಪಾಯಿಂಟು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ನಮಗೆ ABCD ಓದ್ಬೇಕಾದ್ರೆ M ಆದಮೇಲೆ N ಬರ್ತದೆ. ಸೊ ಇಲ್ಲಿ ಮೋಜಿನಿ N, ನಕ್ಷೆ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಕನ್ನಡದಲ್ಲಿ ಇದು ಸಹ ನಿಮಗೆ ಕ್ಲಿಯರ್ ಆಗಿ ಹೋಗ್ತದೆ. ಸೊ ನಾವು ಓದ್ಬೇಕಾದ್ರೆ ಇದೇ ರೀತಿ ಟ್ರಿಕ್ ಮಾಡ್ಕೊಂಡು ಓದ್ಕೊಂಡಿದ್ದಕ್ಕೆ ಆದಷ್ಟು ಬೇಗ ರಿವಿಷನ್ ಮಾಡೋದಕ್ಕೆ ತುಂಬ ಸುಲಭ ಆಗ್ತಿತ್ತು ಸ್ನೇಹಿತರೆ. ಸೊ ನೀವು ನನ್ನ ಒಂದು ಮಾರ್ಗದರ್ಶನ ಪಡಿತಿದ್ರೆ ಅಂದರೆ ಅದೇ ಥರ ಸ್ಮಾರ್ಟ್ ವೇಯಲ್ಲಿ ನೀವು ಹೋಗ್ತಾ ಬರಬೇಕು. ಇಲ್ಲಿ ಈ ಸ್ವತ್ತು 2.0. ಸೊ ತುಂಬಾ ಇಂಪಾರ್ಟೆಂಟು, ಇದನ್ನು ಕೇಳ್ತಾರೆ 100%. ಇದು ಮೇಲ್ದರ್ಜೆಗೇರಿಸಿದಂತಹ ಗ್ರಾಮೀಣ ಆಸ್ತಿ ನಿರ್ವಹಣಾ ವ್ಯವಸ್ಥೆ ಆಗಿರ್ತದೆ. ಗ್ರಾಮೀಣಕ್ಕೆ ಸಂಬಂಧಪಟ್ಟಿದ್ದು ಮೆನ್ಷನ್ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿಗಳಿಗೆ ಈ ಖಾತೆ, ಈ ಆ್ಯಪ್ ತ್ವರಿತವಾಗಿ ಪಾರದರ್ಶಕವಾಗಿ ನೀಡಲು ಇದನ್ನು ಶುರು ಮಾಡಿರ್ತಾರೆ ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್, ಇಲ್ಲಿ ಗ್ರಾಮೀಣ ಅನ್ನೋದನ್ನ ಗೆಸ್ ಮಾಡಬೇಕಲ್ಲಿ ನಗರ ಅಂತಲೂ ಸಹ ಕೆಲವೊಮ್ಮೆ ಆಪ್ಷನ್ ಕೊಡ್ತಾನೆ. ಈ ಥರ ಸಿಲ್ಲಿ ಮಿಸ್ಟೇಕ್ಗಳನ್ನು ನೀವು ಮಾಡೋಕ್ಕೆ ಹೋಗಲೇಬಾರ್ದು ಸ್ನೇಹಿತರೆ. ಸೊ ನೆಕ್ಸ್ಟ್ ಬರೋದು ಈ ಉದ್ಭವ್ ಆ್ಯಪ್. ಇದು ನೋಟರಿ ಮತ್ತು ಸ್ಟ್ಯಾಂಪ್ ಪೇಪರ್ ಮುದ್ರಾಂಕಗಳಿಗೆ ಸಂಬಂಧಪಟ್ಟಂತೆ. ಸೊ ನೋಟರಿ ಮತ್ತು ಸ್ಟ್ಯಾಂಪ್ ಪೇಪರ್. ಸೊ ನಮಗೆ ಈ ಸ್ವತ್ತು ಯಾವ ರೀತಿ ನೆನ್ಪಿಟ್ಕೋಬೇಕು, ಇದು ನನ್ನ ಸ್ವತ್ತು ಅಂತ ಹೇಳ್ಬಿಟ್ಟು ನೀವು ಪದೇ ಇನ್ಸ್ಟಾಗ್ರಾಮಲ್ಲಿ ಜನಗಳು ಆಸ್ತಿ ವಿಚಾರಕ್ಕೋಸ್ಕರ ಕೊಲೆಗಳನ್ನು ಮಾಡ್ತಾಯಿದ್ದಾರೆ, ಜಗಳಗಳನ್ನು ಆಡ್ತಾಯಿದ್ದಾರೆ, ಹೇಗೇಗೋ ವರ್ತನೆಯನ್ನು ಮಾಡ್ತಾ ಇರ್ತಾರೆ. ಸೊ ಈ ಸ್ವತ್ತು ನಂದಪ್ಪ ಅಂತ ಹೇಳೋದೆ ಅಲ್ಲಿ ಜಾಸ್ತಿ, ಹಳ್ಳಿಲಿ ಅಂತ ನೆನ್ಪಿಟ್ಕೋಬೇಕಾಗ್ತದೆ. ಸೊ ಆವಾಗ ಕನ್ಫ್ಯೂಷನ್ ಆಗೋಲ್ಲ ಸ್ನೇಹಿತರೆ, ಗ್ರಾಮೀಣಕ್ಕೆ ಸಂಬಂಧಪಟ್ಟಿದ್ದು ಅಂತ. ನಂತರ ಈ ಉದ್ಭವ ಅನ್ನೋದು ನಮಗೆ ಇಲ್ಲಿ ನೋಟರಿ ಮತ್ತು ಸ್ಟ್ಯಾಂಪ್ ಪೇಪರ್ ಅಗತ್ಯವಿಲ್ಲದೆ ಯಾವುದೇ ಸಮಯದಲ್ಲಿ ಎಲ್ಲಂದಾದರಲ್ಲೂ ಡಿಜಿಟಲ್ ಆಗಿ ಒಪ್ಪಂದಗಳನ್ನು ಮಾಡಿಕೊಡಲು ಸಾಗಿರುವಂಥದ್ದು. ಒಂದು ಉದ್ಭವ ಆಗೋದು, ಒಂದು ಒಪ್ಪಂದ ಆಗೋದು. ಈಗ ಒಪ್ಪಂದ ಅನ್ನೋದೇನೋ ಒಂದು ಉದ್ಭವ ಅಂತ ನೆನ್ಪಿಟ್ಕೊಂಡಿರಬೇಕು. ಸೊ ಇಲ್ಲಿ ನಮಗೆ ಯಾವುದೇ ಥರ ಮುದ್ರಾಂಕ ಅಂದರೆ ಪೇಪರ್, ಸ್ಟ್ಯಾಂಪ್ ಪೇಪರ್ಗಳನ್ನು ಇಲ್ದಂಗೆ ಸಮಯದಲ್ಲಿ ಎಲ್ಲಾದರೂ ಡಿಜಿಟಲ್ ಆಗಿ ಒಪ್ಪಂದಗಳನ್ನು ಮಾಡಿದುಕೊಳ್ಳೋದಕ್ಕೆ ನಾವು ಈ ಉದ್ಭವ ಅಂತ ಕರಿತಾ ಬರ್ತೀವಿ. ನೆಕ್ಸ್ಟ್ ನಿರ್ಮಾಣ ಅನ್ನೋದು ಏನು ತಿಳ್ಕೊಡುತ್ತೆ, ಹೆಸರೇ ಹೇಳ್ತಾ ಇದೆ. ಕಟ್ಟಡ ಮತ್ತು ಭೂ ಅಭಿವೃದ್ಧಿಗಳ ನಕ್ಷೆಗಳ ಆನ್ಲೈನ್ ಸಲ್ಲಿಕೆ ಮತ್ತು ಟ್ರ್ಯಾಕಿಂಗ್ ಅನುಮೋದನೆಗೆ ಇರುವಂತಹ ಒಂದು ವ್ಯವಸ್ಥೆ. ನಿರ್ಮಾಣ 2.1 1.0 ಅಥವಾ 2.0 ವಾಟೆವರ್, ಅದೆಲ್ಲ ಕಟ್ಟಡ ಮತ್ತು ಭೂ ಅಭಿವೃದ್ಧಿಗಳಿಗೆ ಸಂಬಂಧಪಟ್ಟಿರುವಂಥದ್ದು ಸ್ನೇಹಿತರೆ, ನೆನಪಿರಬೇಕು. ನೆಕ್ಸ್ಟ್ ಸೊ ಇದೇ ರೀತಿ ನಿಮಗೆ ನಮ್ಮ ಒಂದು ಪ್ರಮೋಷನ್ ಇದೆ ಇದರಲ್ಲಿ, ಅಂದರೆ ಲೈಕ್ ನಿಮಗೆ ಆ್ಯಪ್ಗಳಲ್ಲಿ ಅಬ್ದಿ ಅಕಾಡೆಮಿ ಆ್ಯಪಲ್ಲಿ ನಿಮಗೆ ಟೆಸ್ಟ್ ಸೀರೀಸ್ಗಳನ್ನು ಮೊದಲ ಬಾರಿಗೆ ಶುರು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇಷ್ಟು ದಿನ ವೈಯಕ್ತಿಕ ಮಾರ್ಗದರ್ಶನ ವಾಟ್ಸಪ್ಗಳಲ್ಲಿ ಕೊಡ್ತಾ ಇದ್ದೀವಿ. ಸೊ ತುಂಬ ಜನ ಅಭ್ಯರ್ಥಿಗಳು ನಾವೆಲ್ಲ ಆಲ್ಮೋಸ್ಟ್ ಸಬ್ಜೆಕ್ಟ್ ವೈಸ್ ಪರ್ಫೆಕ್ಟ್ ಆಗಿದ್ದೀವಿ, ನೀವು ಕೊಡ್ತಿರುವಂಥ ಸಬ್ಜೆಕ್ಟ್ ಟೆಸ್ಟ್ಗಳನ್ನು ಪರ್ಫೆಕ್ಟ್ ಆಗಿದ್ದೀವಿ. ಬಟ್ 360 ಆ್ಯಂಗಲಲ್ಲಿ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಸೈನ್ಸ್, ಎಕನಾಮಿಕ್ಸ್, ಎನ್ವೈರ್ನ್ಮೆಂಟ್ ಆ್ಯಂಡ್ ಸ್ಟ್ಯಾಟಿಕ್ GK, ಕಂಪ್ಯೂಟರ್ GK, ಎನ್ವೈರ್ನ್ಮೆಂಟ್ ಆಗಿರ್ಬೋದು, ಮೆಂಟಲಿಬಿಟಿ ಆಗಿರ್ಬೋದು, ಮಿಕ್ಸ್ ಆಗಿರುವಂಥ ಟೆಸ್ಟ್ ಸೀರೀಸ್ಗಳನ್ನು ಕೊಡಿ ಅಂತ ಕೇಳ್ಕೊಳ್ತಾ ಇದ್ರಿ. ಹಾಗಾಗಿ ಮೊದಲ ಬಾರಿಗೆ ಅಬ್ದಿ ಅಕಾಡೆಮಿ ಲಾಂಚ್ ಆಗಿ ಆಲ್ರೆಡಿ 2 years ಆಯಿತು ಆ್ಯಪಲ್ಲಿ. ಬಟ್ ನಾವು ಯಾವುದೇ ಥರ ಅಲ್ಲಿ ಕೊಟ್ಟಿರಲಿಲ್ಲ, ಅಲ್ಲಿ ಸುಮ್ಮನೆ ಕಾಸ್ಟ್ಲಿ ಆಗುತ್ತೆ ಅಂತ. ಬಟ್ ಇದು ಎಕ್ಸಾಮ್ ಟೈಮ್ ಇರೋದ್ರಿಂದ ಅತಿ ಕಡಿಮೆ ಬೆಲೆಗೆ ನಿಮಗೆ ಅಬ್ದಿ ಅಕಾಡೆಮಿಯಲ್ಲಿ ಟೆಸ್ಟ್ ಸೀರೀಸ್ಗಳನ್ನು ಕೊಡ್ತಾ ಇದ್ದೀನಿ. 6+6 6 ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟ್ ಒಳಗೊಂಡಂತೆ 360 ಆ್ಯಂಗಲಲ್ಲಿ 6 ಕರೆಂಟ್ ಅಫೇರ್ಸ್ ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀನಿ. ಯಾರಿಗಾದ್ರೂ ಬೇಕಿದ್ರೆ ಇಂಟ್ರೆಸ್ಟ್ ಇರೋರು ನೀವು ಹೋಗಿ, ನೀವು ಆಲ್ರೆಡಿ ಆಫ್ಲೈನ್ ಎಲ್ಲ ತೊಗೊಂಡು ಬರಿತಾ ಇದ್ದೀರಂದರೆ ಅಲ್ಲೇ ಬರೀರಿ. ಇಫ್ ಇನ್ ಕೇಸ್ ಇಲ್ಲ ಇಲ್ಲೂ ಸಹ ತೊಗೊಂಡು ನಾನು ಬರೀತೀನಿ, ಯೂಸ್ಫುಲ್ ಆಗುತ್ತೆ ಅನ್ನೋರು ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ. ನೀವು ಅಲ್ಲಿ ಈ ಥರ ಸರ್ಚ್ ಕೊಟ್ಟರೆ ಸಿಗುತ್ತೆ. ಅಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ಆಪ್ಷನ್ಗೆ ಹೋದರೆ ಅಲ್ಲಿ ಪರ್ಚೇಸ್ ಅಂತ ಇರುತ್ತೆ. ನೀವು ಪರ್ಚೇಸ್ ಮಾಡಿಕೊಂಡು ಟೆಸ್ಟ್ ಸೀರೀಸ್ಗಳನ್ನು ಅಟೆಂಡ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಸೀರೀಸ್ಗಳು ಇರ್ತವೆ. ಏನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಇದೇ ರೀತಿಯೇ ಕಂಟೆಂಟ್ ಓರಿಯೆಂಟೆಡ್ ಅಲ್ಲಿ ಟೆಸ್ಟ್ ಸೀರೀಸ್ಗಳನ್ನು ಕೊಡ್ತಾ ಬರ್ತೀನಿ. ಹೈ ವೋಲ್ಟೇಜ್ ಟಾಪಿಕ್ಸ್ಗಳನ್ನೇ KEಯಿಂದ ತೊಗೊಂಡು ಟೆಸ್ಟ್ ಸೀರೀಸ್ಗಳನ್ನು 6 ಟೆಸ್ಟಲ್ಲೂ ಸಹ ಕೊಡ್ತಾ ಬರ್ತೀನಿ. ಆಲ್ಮೋಸ್ಟ್ ನಿಮ್ಗೆ ಅಲ್ಲೇ ಪ್ರಶ್ನೆಗಳು ಜಾಸ್ತಿ ಕೇಳ್ತಾ ಬರ್ತಾನೆ ಸಬ್ಜೆಕ್ಟಲ್ಲಿ, ನೆನಪಿರಲಿ. ಓಕೆ, ಇಲ್ಲಿ ನೆಕ್ಸ್ಟ್ ಸಾಮಾನ್ಯ ಆಡಳಿತ, ನಾಗರಿಕ ಸೇವೆಗಳಾಗಿರ್ತವೆ. ತುಂಬ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ, ಇದು ಸ್ವಲ್ಪ ಗೊಂದಲ ಇದೆ, ಕನ್ಫ್ಯೂಷನ್ ಇದೆ. ಹಳೆ ಬ್ಯಾಚ್ ಸ್ಟೂಡೆಂಟ್ಸ್ ತೊಗೋಬೇಕಾ ಬೇಡ ಸರ್, ಇದು ಸಬ್ಜೆಕ್ಟ್ ವೈಸೇ ಇರುತ್ತಾ, ನೀವೇನು ಟೈಮ್ ಟೇಬಲ್ ಕೊಡ್ತೀರಾ ಅದ್ರ ವೈಸೇ ಇರುತ್ತಾ ಅಂತ. ನೋ, ಅದ್ರ ವೈಸ್ ಇರಲ್ಲ ಸ್ನೇಹಿತರೆ. ಕಂಪ್ಲೀಟ್ ಎಲ್ಲ ಸಬ್ಜೆಕ್ಟ್ ಏನು ನಿಮ್ಮ KE ಎಕ್ಸಾಮ್ ಬರೆಯೋಕ್ಕೆ ಹೋದಾಗ
ಯಾವ ರೀತಿ 100 ಕ್ವಶನ್ಸ್ ಇರ್ತಾವೆ ಎಲ್ಲ ಮಿಕ್ಸ್ ಆಗಿ ಅದೇ ರೀತಿಯೇ ಇಲ್ಲಿ ಟೆಸ್ಟಲ್ಲಿ ಕೊಡ್ತಾ ಬರ್ತಿರೋದು, ನೆನಪಿರಲಿ. ಓಕೆ, ಇಲ್ಲಿ ಸಾಮಾನ್ಯ ಆಡಳಿತ ಮತ್ತು ನಾಗರಿಕ ಸೇವೆಗಳು ಅಂತ ಬರುತ್ತೆ. ಇಲ್ಲಿ ಸೇವಾ ಸಿಂಧು 2017ರಲ್ಲಿ ಶುರುವಾಗ್ತಾ ಬಂತು, ವರ್ಷವನ್ನು ನೆನ್ಪಿಟ್ಕೊಳ್ಳಿ. ಸೊ ನಿಮ್ಗೆ ಹೇಳೋದು ಮರ್ತೆ, ಇಲ್ಲಿ ಕೆಲವೊಂದು ನಾನು ವರ್ಷಗಳನ್ನು ಮೆನ್ಷನ್ ಮಾಡಿಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಮೆನ್ಷನ್ ಮಾಡಿದ್ದೀನಿ. ಯಾವುದಕ್ಕೂ ಇವೆಲ್ಲ ಯಾವಾಗ ನಮಗೆ ಬಂದು ಅಂದರೆ ಕಾರ್ಯರೂಪಕ್ಕೆ ಬಂದು ಅಂತ ನೀವು ವರ್ಷಗಳನ್ನು ನೆನಪಿಟ್ಕೋಬೇಕಾಗ್ತದೆ. ಕೆಲವೊಂದು ಇದರಲ್ಲಿ ಫಾರ್ ಎಕ್ಸಾಂಪಲ್ ಈಗ ಸಾಮಾನ್ಯ ಆಡಳಿತ ನಾಗರಿಕ ಸೇವೆಗಳು 2 ಮಾತು ತಿಳಿಸ್ಕೊಟ್ಟಿದ್ದೀನಿ, ಮಿಕ್ಕಿದ್ದು ನೀವೇ ಗೂಗಲ್ ಸರ್ಚ್ ಮಾಡಿ ಬರ್ದಿಡ್ಕೋಬೇಕು. ನಾನು ಮೋಸ್ಟ್ ಇಂಪಾರ್ಟೆಂಟ್ ಇರೋದನ್ನ ತಿಳಿಸ್ಕೊಟ್ಟಿದ್ದೀನಿ, ಆಲ್ಮೋಸ್ಟ್ ಅಲ್ಲೇ ಕೇಳ್ತಾನೆ. ಬಟ್ ಯಾವುದಕ್ಕೂ ಒಂದು ಕಡೆ ಬರ್ದಿಟ್ಕೊಂಡೆ ಗೆಸ್ ಮಾಡೋಕ್ಕೆ ತುಂಬ ಸುಲಭ ಆಗ್ತದೆ. ಅಥವಾ ಇದರಲ್ಲಿ ನಿಮಗೆ 2 ಕೊಟ್ಟಿರ್ತಾನೆ, 100% ನಿಮಗೆ ಆಪ್ಷನ್ನು ಈಸಿಯಾಗಿ ಹೊಂದಿಸಿ ಬರೆಯಿರಿ ಸಿಕ್ಬಿಡುತ್ತೆ ಸ್ನೇಹಿತರೆ. 1-2 ಉತ್ತರ ಕೊಟ್ಟಿದ್ರೆ ಹೊಂದಿಸಿ ಬರೆಯಿರಿಯನ್ನು ಈಸಿಯಾಗಿ ಕ್ರ್ಯಾಕ್ ಮಾಡ್ತಾ ಬರ್ಬೋದು. ಅದನ್ನು ಯಾವ ರೀತಿ ಕ್ರ್ಯಾಕ್ ಮಾಡಬೇಕಂತಲೂ ಪೇಪರ್ ಬಿಡಿಸ್ಬೇಕಾದ್ರೆ ಹೇಳ್ತೀನಿ ನಿಮಗೆ. ನೆಕ್ಸ್ಟ್, ಸೇವಾ ಸಿಂಧು 2017 ಸರ್ಕಾರದ ಸೇವೆಗಳನ್ನು ನಾಗರಿಕರ ಮನೆ ಬಾಗಿಲಿಗೆ ತಲುಪಿಸುವಂಥ ಕರ್ನಾಟಕ ಸರ್ಕಾರದ ಒಂದು ಉಪಕ್ರಮ. ಅಂದರೆ ಮನೆ ಬಾಗಿಲಿಗೆ ತಲುಪಿಸುವಂಥದ್ದು ತುಂಬಾ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಎಲ್ಲ ಚಿಕ್ಕ ಮಕ್ಕಳೇನೆಲ್ಲ ಒಂದ್ಸಲ ಓದಿದರೆ ಅರ್ಥ ಆಗಿಬಿಡುತ್ತೆ. ಸೊ ಏನು ಇಂಪಾರ್ಟೆಂಟ್ ಅನ್ನೋದನ್ನ ನೋಡ್ಕೋಬೇಕು. ಸಕಲ 2012 ಶುರುವಾಗ್ತಾ ಬರ್ತದೆ. ಇಲ್ಲಿ ಸರ್ಕಾರಿ ಸೇವೆಗಳನ್ನು ಖಾತರಿಗಾಗಿ ಒದಗಿಸಿರುವಂತಹ ಒಂದು ಯೋಜನೆ. ನಮ್ಮ ಕರ್ನಾಟಕದ ನಾಗರಿಕರಿಗೆ ನಿಗದಿತ ಕಾಲಮಿತಿಯೊಳಗೆ ಸರ್ಕಾರಿ ಸೇವೆಗಳ ಖಾತರಿಗಳನ್ನು ಒದಗಿಸೋದು ಸಕಾಲ. ನೋಡಿ, ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಮುಗಿದೋಯ್ತು ಸರ್ಕಾರಿ ಅಂತ. ನಂತರ ಕರ್ನಾಟಕ ಒಂದು, ಬೆಂಗಳೂರನ್ನು ಹೇಗೆ ನಮಗೆ ನಿಮ್ಮ ಹಳ್ಳಿಗಳಲ್ಲಿ ನಾಡ ಕಚೇರಿ ಇರುತ್ತೋ ಅದೇ ರೀತಿ ನಮಗೆ ಬೆಂಗಳೂರಲ್ಲಿ ಸಿಟಿಗಳಲ್ಲಿ ಕರ್ನಾಟಕವನ್ನು ಬೆಂಗಳೂರು ಅಂತೆಲ್ಲ ಇರ್ತವೆ ಸ್ನೇಹಿತರೆ. ಬಿಲ್ ಪಾವತಿಗಳಾಗಿರ್ಬೋದು, RTO ಆಗಿರ್ಬೋದು, BBMP ಆಗಿರ್ಬೋದು, ಖಾತೆ ಮುಂತಾದ ಸರ್ಕಾರಿ ಸೇವೆಗಳನ್ನು ಆನ್ಲೈನ್ ಮೂಲಕ ಭೌತಿಕ ಕೇಂದ್ರಗಳ ಮೂಲಕ ಪಡೆಯುವಂಥದ್ದಾಗಿರ್ತದೆ. UPI ಪಾವತಿಗೂ ಸಹ ಇಲ್ಲಿ ಅವಕಾಶಗಳನ್ನು ಕೊಟ್ಟಿರ್ತಾರೆ. ಓಕೆ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಏನು ಕರಿತೀವಿ ನಾವು, ಫೋನ್ಪೇ, ಗೂಗಲ್ ಪೇ, ಅವೆಲ್ಲ ವಾಟ್ಸಪ್ ಪೇ ಅವೆಲ್ಲ ಇದರ ಅಂಡರಲ್ಲೇ ಬರ್ತವೆ ಸ್ನೇಹಿತರೆ. ಅದನ್ನೆಲ್ಲ ಓದ್ಕೋಬೇಕು. NPCI ಅಂದರೆ ಏನು, UPI ಅಂದರೆ ಏನು, ಯಾವೆಲ್ಲ ಸರ್ಕಾರಿಗೆ ಸಂಬಂಧಪಟ್ಟಂತೆ UPIಗಳು ಇದ್ದಾವೆ ಅಂದರೆ ಆನ್ಲೈನ್ ಪೇಮೆಂಟ್ಗಳು, ಫೋನ್ಪೇ, ಗೂಗಲ್ ಪೇ, ಅದೇ ಥರ ಸರ್ಕಾರಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಹೊರಡಿಸುವಂಥ ಆ್ಯಪ್ಗಳು ಯಾವನ್ನ ಇದಾವಂತ ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ. ನಮ್ಮ ಆ್ಯಪ್ಗಳನ್ನು ಈಗ ಭೀಮ್ ಆ್ಯಪ್ಗಳನ್ನು ಯಾವುದಾದ್ರೂ ಬೇರೆ ಕಂಟ್ರಿಗಳು ಪರ್ಚೇಸ್ ಮಾಡ್ಕೊಂಡು ಅಲ್ಲೂ ಸಹ ಯೂಸ್ ಮಾಡ್ತಾ ಇದ್ದಾರೆ ಅಂತಲೂ ಓದ್ಕೋಬೇಕಾಗುತ್ತೆ. ಅಲ್ಲೂ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ, ಯಾವೆಲ್ಲ ದೇಶಗಳಲ್ಲಿ ಆ ಆ್ಯಪ್ಗಳು ಯೂಸ್ ಇದ್ದಾವೆ ಅಂತ. ಸೊ ಅದನ್ನು ಸಹ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಗೆ ಆಗಿರ್ತದೆ. ಸೊ ನೆಕ್ಸ್ಟ್ ಬರೋದು ಮಾಹಿತಿ ಕಣಜ 2020-21ರಲ್ಲಿ ನಮಗೆ ಶುರುವಾಗಂಥದ್ದು. ಯಾಕಂದರೆ 2020ರಲ್ಲಿ ಲಾಂಚ್ ಮಾಡ್ತಾರೆ, ಇನ್ನೊಂದ್ಸಲ ಅದನ್ನು ರಿವೈಸ್ ಮಾಡಿ 2021ರಲ್ಲಿ ಸಹ ಲಾಂಚ್ ಮಾಡ್ತಾರೆ. ಹಾಗಾಗಿ ಇಂಪಾರ್ಟೆಂಟ್ ಆಗಿರ್ತದೆ. ರಾಜ್ಯಕ್ಕೆ ಸಂಬಂಧಿಸಿದಂಥ ಮಾಹಿತಿ, ಸರ್ಕಾರಿ ದಾಖಲೆಗಳು, ಅಂಕಿಅಂಶಗಳು. ಜಸ್ಟ್ ಮಾಹಿತಿ ಕಣಜ ಅಂದರೆ ಕೆಲವೊಂದು ತುಂಬ ಸಿಂಪಲ್, ಹೆಸರಲ್ಲಿ ನಮಗೆ ಗುರುಸ್ಕೊಟ್ಬಿಡುತ್ತೆ. ತುಂಬ ಈಸಿಯಾಗಿ ಆಪ್ಷನ್ಗಳನ್ನು ಎಲಿಮಿನೇಟ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಸೊ ದಾಖಲೆಗಳು, ಅಂಕಿಅಂಶಗಳು ಸಾರ್ವಜನಿಕರಿಗೆ ಒದಗಿಸುವಂಥ ಜ್ಞಾನದ ಒಂದು ಪೋರ್ಟಲ್ ಆಗಿರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಈ ಜನ್ಮ ಪೋರ್ಟಲ್ ಅಂತ ಬಂದ ತಕ್ಷಣ ಜನನ ಮತ್ತು ಮರಣ, ಜನ್ಮನೇ ಹೇಳ್ತಾ ಇದೆ, ಜನನ ಮತ್ತು ಮರಣ ನೋಂದಣಿಗಾಗಿ ಇರುವಂತಹ ಅಧಿಕೃತ ಪೋರ್ಟಲ್ ಆಗಿರ್ತದೆ. ನೆಕ್ಸ್ಟ್ ಪಂಚತಂತ್ರ, ಮೋಸ್ಟ್ ಇಂಪಾರ್ಟೆಂಟು. ಇದು ಪಂಚತಂತ್ರ 1 2010ರಲ್ಲಿ ಜಾರಿಗೆ ಬಂತು, ಪಂಚತಂತ್ರ 2 2023ರಲ್ಲಿ ಜಾರಿಗೆ ಬಂತು. ಗ್ರಾಮ ಪಂಚಾಯಿತಿಗಳಿಗೆ ಆಡಳಿತದ ನಿರ್ವಹಣೆಗಾಗಿ ರೂಪಿಸಲಾದ ಆನ್ಲೈನ್ ವ್ಯವಸ್ಥೆ ಆಗಿರ್ತದೆ ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ ಗ್ರಾಮ ಪಂಚಾಯತಿಗಳಲ್ಲಿ ಹಣಕಾಸು, ದಾಖಲೆ, ಸಿಬ್ಬಂದಿ ಕಾರ್ಯಗಳು, ನಾಗರಿಕ ಸೇವೆಗಳನ್ನು ಸುಲಭವಾಗಿ ನಿರ್ವಹಿಸೋದಕ್ಕೋಸ್ಕರ ಈ ಪಂಚತಂತ್ರ ಆ್ಯಪು ತುಂಬ ಸಿಂಪಲು. ಇಲ್ಲೂ ಸಹ ನಮಗೆ ಎಲ್ಲಿ ಪಂಚಾಯತಿಲಿ ಇದೆ, ಗ್ರಾಮ ಪಂಚಾಯತಿಗಳಿಗೆ ಸಂಬಂಧಪಟ್ಟಂತೆ ಅಂತ ನೆನ್ಪಿಟ್ಕೋಬೇಕಾಗ್ತದೆ. ಇನ್ನು ಉಮಾ ಪೋರ್ಟಲ್ ಅಂದರೆ ನಮಗೆ ಉದ್ಯಮ ವಲಯದಲ್ಲಿ ಸುಲಭ ವ್ಯವಹಾರ, ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್. ಅಂದರೆ ಇದು ಉದ್ಯಮ ವಲಯಕ್ಕೆ ಸಂಬಂಧಪಟ್ಟಿದ್ದು. ಜಸ್ಟ್ ಉದ್ಯಮ ಅಂತ ನೆನ್ಪಿಟ್ಕೊಂಡ್ರೆ ಮುಗಿದೋದು, ಮತ್ತೇನು ಓದೋಂಥ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ ನೀವು. ನೆಕ್ಸ್ಟ್ ಬರೋದು ಜನಸ್ಪಂದನ ಅಂತ ಬಂದ ತಕ್ಷಣ ಇಲ್ಲಿ ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರದ ವೇದಿಕೆ. ಜನಸ್ಪಂದನ ಪೋರ್ಟಲ್ ಮೂಲಕ ನಿಮ್ಮ ದೂರುಗಳನ್ನು ನೋಂದಾಯಿಸಿ ಟ್ರ್ಯಾಕ್ ಮಾಡೋದು. ಏನಾದರೂ ಒಂದು ಸಾರ್ವಜನಿಕವಾಗಿ ಈಗ ಗೌರ್ಮೆಂಟ್ ಎಗೇನೆಸ್ಟ್, ಈಗ ರೋಡ್ ಸರಿ ಇರೋದಿಲ್ಲ, ಒಂದು ಚರಂಡಿ ವ್ಯವಸ್ಥೆ ಇರಲ್ಲ, ಅಂಥವೇನಾದರೂ ಕುಂದುಕೊರತೆಗಳಿದ್ದರೆ ಅದಕ್ಕೊಂದು ಪರಿಹಾರ ಸೃಷ್ಟಿಸುವಂಥ ವೇದಿಕೆ. ದೂರುಗಳನ್ನು ಅಂದರೆ ನಿಮ್ಮ ಕಂಪ್ಲೇಂಟ್ಗಳನ್ನು ನೋಂದಾಯಿಸುವಂತಹ ವೇದಿಕೆ ಜನಸ್ಪಂದನ. ಜನರಿಗೋಸ್ಕರ ಸರ್ಕಾರ ಸ್ಪಂದನೆ ಮಾಡೋದು ಅಂತ ನೆನ್ಪಿಟ್ಕೊಂಡ್ರೆ ಮುಗಿದೋಯ್ತು. ಓಕೆ, ನಂತರ ಬರೋದು ನಮಗೆ ಹವಾಮಾನ ಮತ್ತು ವಿಪತ್ತು ನಿರ್ವಹಣೆ ಸಂಬಂಧಿಸಿದಂತಹ ಆ್ಯಪ್ಗಳಾಗಿರ್ತವೆ ಸ್ನೇಹಿತರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಪ್ಗಳು, ತುಂಬಾ ಇಂಪಾರ್ಟೆಂಟ್. ಇದು 100% ಪ್ರಶ್ನೆ ಆಗುತ್ತೆ. ಮೇಘ ಸಂದೇಶ, ವರುಣ ಮಿತ್ರ 2020ರಲ್ಲಿ ಜಾರಿಗೆ ಬಂದಿರ್ತವೆ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟನ್ನು ಕೊಟ್ಟಿದ್ದೀನಿ, ಇದನ್ನು ನೆನ್ಪಿಟ್ಕೋಬೇಕು. KSNDMC ಅಂದರೆ ಏನು ಅಂತ. ದಿಸ್ ಆ್ಯಪ್ ಜಾಯಿಂಟ್ಲಿ ಡೆವಲಪ್ಡ್ ಬೈ ದಿ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್. ಏನು ನಮಗೆ ವಿಪತ್ತು ನಿರ್ವಹಣಾ ಸೆಂಟರ್ ಅಂತ ಕರಿತೀವಲ್ಲ ಕರ್ನಾಟಕದ, ಅದ್ರ ಫುಲ್ ಫಾರ್ಮ್ ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾನೆ. KSNDMC ಅಂದರೆ ಏನು ಅಂತ ಫುಲ್ ಫಾರ್ಮ್ ಕೇಳ್ತಾ ಬರ್ಬೋದು. ಮತ್ತು IASC ಎಲ್ಲರೂ ಸಹ ಓದಿರ್ತೀರಿ, ಎಷ್ಟು ಸ್ಥಾಪನೆ ಆಯಿತು, ಅದರ ಮೊದಲ ಅಧ್ಯಕ್ಷ ಯಾರು, ಪ್ರಸ್ತುತ ಅಧ್ಯಕ್ಷ ಯಾರಿದ್ದಾರೆ ಅಂತೆಲ್ಲ ಓದಿರ್ತೀರ. ಅದು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಂಡಿರ್ಬೇಕು ನೀವು ಕರೆಂಟ್ ಅಫೇರ್ಸಲ್ಲಿ. ಸೊ ಇಲ್ಲಿ ಮೆಗಾ ಸಂದೇಶ, ವರುಣ ಮಿತ್ರ 2020ಯಲ್ಲಿ. ಸೊ ಈ ಆ್ಯಪನ್ನು ಡೆವಲಪ್ ಮಾಡಿದವರು KSNDMC ಮತ್ತು IASC. ಇಲ್ಲಿ ಫುಲ್ ಫಾರ್ಮ್ ಇಂಪಾರ್ಟೆಂಟು, ಹಾಗಾಗಿ ಇದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಮೆಗಾ ಸಂದೇಶ, ವರುಣ ಮಿತ್ರ ಹೆಸರೇ ಹೇಳ್ತಾ ಇದೆ. ಇದೊಂದು ಹವಾಮಾನದ ಬಗ್ಗೆ ನೈಜ ಸಮಯದ ಅಂದರೆ ರಿಯಲ್ ಟೈಮ್ ಮಾಹಿತಿಯನ್ನು ನೀಡಲು ಮೇಘಾ ಸಂದೇಶ, ವರುಣ ಮಿತ್ರ ಪೋರ್ಟಲ್ಗಳನ್ನು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ಸ್ವಿಕ್ಸ್ ಪೋರ್ಟಲ್ ಅಂತ ಕರಿತಾ ಬರ್ತೀವಿ. ಇದು ಸಿಡಿಲು, ಬಿರುಗಾಳಿ, ಅಪಾಯಕಾರಿ. ನಮಗೆ ಸಿಡಿಲು ಅನ್ನೋದು ನೆನ್ಪಿಟ್ಕೊಂಡಿದ್ರೆ ಮುಗಿದೋಯ್ತು. ಇಲ್ಲಿಗೆ
ಕ್ಲಾರಿಟಿ ಸಿಕ್ಕೋಗ್ಬಿಡುತ್ತೆ ನಿಮಗೆ. ಸಿಡಿಲು, ಬಿರುಗಾಳಿ ಮತ್ತು ಅಪಾಯಕರ ಹವಾಮಾನ ವೈಪರೀತ್ಯಗಳ ಕುರಿತು ನಮಗೆ ಮುಂಚಿತವಾಗಿ ಎಚ್ಚರಿಕೆ ನೀಡ್ತಾ ಬರ್ತದೆ, ಅದು ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ದಾಮಿನಿ ಆ್ಯಪ್, ದಾಮಿನಿ ಕೇಳಿದ್ದಾನೆ ಎಕ್ಸಾಮಲ್ಲಿ. ಇದು ಸಿಡಿಲು ಮತ್ತು ಮಿಂಚಿನ ಚಟುವಟಿಕೆಗಳನ್ನು ಪತ್ತೆ ಹಚ್ಚುವಂತಹ ಒಂದು ಆ್ಯಪ್ ಆಗಿರ್ತದೆ ಸ್ನೇಹಿತರೆ. ಒಂದು GPS ಸಿಸ್ಟಮ್, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಎಕ್ಸಾಂಪಲ್ ಪ್ರಶ್ನೆ ಕೇಳಿದ್ದಾನೆ, ಫುಲ್ ಫಾರ್ಮ್ ಏನು GPS ಅಂತ. ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಆಗಿರುತ್ತೆ. ಈ GPS ವ್ಯವಸ್ಥೆಯನ್ನು ಮೊದಲು ತಂದವರು ಯಾರು, ಎಷ್ಟಲ್ಲಿ ತಂದರು, ಯಾವ ಉದ್ಯಮದಲ್ಲಿ ತಂದರು, 3 ಸಹ 4 ಸಹ ಪ್ರಶ್ನೆಗಳಾಗಿದ್ದಾವೆ. ನೀವು GPS ಬಗ್ಗೆ ಸಂಪೂರ್ಣ ಮಾಹಿತಿ ಓದ್ಕೊಂಡಿರ್ಬೇಕು. ಯಾವ ರೀತಿ ಬೇಕಾದರೂ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. GPS ಥರನೇ ನಮ್ಮ ಕರ್ನಾಟಕದಲ್ಲಿ ಏನಿದೆ, ಒಂದು ನ್ಯಾವಿಗೇಷನ್ ಆಗಿರ್ಬೋದು, ಬೇರೆ ಬೇರೆ ಏನೇನಿದೆ ಕರ್ನಾಟಕದಲ್ಲಿ GPS ಭಾರತದಲ್ಲಿ ಏನಿದೆ ವ್ಯವಸ್ಥೆ ಅನ್ನೋದನ್ನ ನೀವು ಓದ್ಕೊಂಡಿರಬೇಕು. ಇಂಟ್ ಕೊಡ್ತಾ ಇದ್ದೀನಿ, ಅವೆಲ್ಲ ಓದಿದರೆ ಮಾತ್ರ ನೀವು ಕರೆಕ್ಟಾಗಿ ಓದಿದ್ದೀರಾ ಅಂತ ಅರ್ಥ ಸ್ನೇಹಿತರೆ ಎಕ್ಸಾಮ್ಗಳಿಗೆ. ಓಕೆ, ಅದರ್ವೈಸ್ ಇನ್ನೂ ನೀವು ತಯಾರಿ ನಡೆಸಬೇಕು ನೀವು. ಸೊ ದಾಮಿನಿ ಆ್ಯಪ್ ಅಂತ ಬಂದಾಗ ಈ ಸಿಡಿಲು ಮಿಂಚಿನ ಬಗ್ಗೆ ಅಂತ ತಿಳ್ಕೊಂಡಿದ್ದೀರಾ. ಇನ್ನು ನೆಕ್ಸ್ಟ್ ಬರೋದು ನಮಗೆ ಕರ್ನಾಟಕದಲ್ಲಿ ಸುರಕ್ಷತೆ ಆ್ಯಪ್ಗಳು ಯಾವೆಲ್ಲ ಇದ್ದಾವೆ, ನಮಗೆ ಕಾನೂನು ಮತ್ತು ಸುರಕ್ಷತೆ ಅಂತ ನೋಡ್ತಾ ಬರೋದಾದ್ರೆ ಪಬ್ಲಿಕ್ ಐ ಅಂತ ಬರುತ್ತೆ, BTP ಅಂತ ಬರುತ್ತೆ, ಪಬ್ಲಿಕ್ ಐ ಅಂತ. ಇಲ್ಲಿ ಸಂಚಾರ ಉಲ್ಲಂಘನೆಗಳನ್ನು ವರದಿ ಮಾಡಲು, ನೈಜ ಸಮಯದ ಸಂಚಾರ ನವೀಕರಣಗಳನ್ನು ವೀಕ್ಷಿಸಲು ಬೆಂಗಳೂರು ಸಂಚಾರ ಪೊಲೀಸರ ಅಧಿಕೃತಿ ಒಂದು ಅಪ್ಲಿಕೇಶನ್ ಆಗಿರ್ತದೆ, ಅದೇ ಪಬ್ಲಿಕ್ ಐ ಆಗಿರ್ತದೆ. ಇನ್ನು ಈ ಕೋರ್ಟ್ ಅಂತ ಬರುತ್ತೆ. ಸೊ ನಮಗೆ ಈ ಕೋರ್ಟ್ ಅಂತ ಬಂದ ತಕ್ಷಣ ಮೋಸ್ಟ್ ಇಂಪಾರ್ಟೆಂಟು ಪ್ರಕರಣದ ಸ್ಥಿತಿಗಳು, ದೈನಂದಿನ ಪ್ರಕರಣ ಪಟ್ಟಿಗಳು, ಕರ್ನಾಟಕದ ಹೈಕೋರ್ಟ್ ಮತ್ತು ಜಿಲ್ಲಾ ನ್ಯಾಯಾಲಯಗಳಿಂದ ಆದೇಶಗಳನ್ನು ಪ್ರವೇಶಿಸುವುದು ಇದಾಗಿರ್ತದೆ ಸ್ನೇಹಿತರೆ. ಈ ಕೋಡ್ಗಳು ನೆನ್ಪಿಟ್ಕೋಬೇಕು. ಇನ್ನು ಹಲವಾರು ಇತರೆ ಆ್ಯಪ್ಗಳು ಸಹ ಇದ್ದಾವೆ. ಕೆಲವೊಂದು ತುಂಬ ಸಿಂಪಲ್ ಆಗಿರುವಂಥದ್ದು. ಈ ಉದ್ಯಮಿ ಇದೆ, ಹೆಸರು ಹೇಳ್ತಾ ಇದೆ, ವಾಣಿಜ್ಯ ಮತ್ತು ಉದ್ಯಮವನ್ನು, ಅಂದರೆ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್. ಆಲ್ರೆಡಿ ನಿಮಗೊಂದು ಹೇಳಿದ್ನಲ್ಲ ಅದಾಗಿರ್ತದೆ. ಉಮಾ ಥರ ಹೇಳಿದ್ನಲ್ಲ, ಉಮಾ ಪೋರ್ಟಲ್ ಅಂತ, ಅದೇ ರೀತಿಯೇ ಇದು ಆಗಿರ್ತದೆ ಸ್ನೇಹಿತರೆ. ನೆಕ್ಸ್ಟು ಆಕಾಂಕ್ಷ ಪೋರ್ಟಲ್. ಇದು ಏಕೀಕೃತ ಆನ್ಲೈನ್ CSR ಅಂದರೆ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಅನುಕೂಲತವಾದಂತಹ ಒಂದು ವೇದಿಕೆ ಆಗಿರ್ತದೆ ಸ್ನೇಹಿತರೆ. ಒಂದು ಏಕೀಕೃತ ಆನ್ಲೈನ್. ಓಕೆ, ನಮಗೆ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಅಂತ ನಾವು ಏನು ಕರಿತೀವಿ ಅದು ರೆಸ್ಪಾನ್ಸಿಬಿಲಿಟಿ. ಓಕೆ, ನಮಗೊಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಸಂಬಂಧಪಟ್ಟಿದ್ದು ಆಕಾಂಕ್ಷ ಆ್ಯಪ್ ಆಗಿರ್ತದೆ. ಇನ್ನು ರೆಮ್ಸ್ ತುಂಬಾ ಇಂಪಾರ್ಟೆಂಟು, ರೈತರಿಗೆ ಬಹುಮುಖ್ಯವಾದಂಥದ್ದು. ರೆಮ್ಸ್ ಫುಲ್ ಫಾರ್ಮು ನಿಮಗೆ ಬಿಡ್ತಾ ಇದ್ದೀನಿ, ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು, ಓದಿರಬೇಕು. ಇದು ಕೃಷಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಹೆಚ್ಚು ಸ್ಪಷ್ಟ, ಸರಳ, ಪಾರದರ್ಶಕವಾಗಿಸುವಂಥ ಮೂಲಕ ರೈತರಿಗೆ ತಮ್ಮ ಬೆಳೆಗಳಿಗೆ ನ್ಯಾಯಯುತ ಬೆಲೆ ಒದಗಿಸುವಂತಹ ಸಹಾಯ ಮಾಡುವಂತಹ ಆನ್ಲೈನ್ ವ್ಯವಸ್ಥೆ. ಯಾಕಂದರೆ ರೈತರಿಗೆ ಸಂಬಂಧಪಟ್ಟಿದ್ದು ಏನೇ ಇರಲಿ, ಯಾವುದೇ ಒಂದು ಪೋರ್ಟಲ್ ಇರಲಿ, ಯಾವುದೇ ಒಂದು ಆ್ಯಪ್ ಇರಲಿ, ಯಾವುದೇ ಒಂದು ಸ್ಕೀಮ್ ಇರಲಿ, ಪಾಸ್ ಅಂತ ಕರಿತೀವಿ ನಾವು ಇದನ್ನು. ಓಕೆ, ಪೋರ್ಟಲ್ ಆಗಿರ್ಬೋದು, ಆ್ಯಪ್ ಆಗಿರ್ಬೋದು, ಸ್ಕೀಮ್ ಆಗಿರ್ಬೋದು, ರೈತರಿಗೆ ಸಂಬಂಧಪಟ್ಟಿದ್ದು ಏನಾದರೂ ಇತ್ತಂದರೆ ಎಲ್ಲನೂ ಓದಿರಬೇಕು. ಎಕ್ಸಾಮ್ ದೃಷ್ಟಿಯಿಂದ ಬಹುಮುಖ್ಯ. ಎಕನಾಮಿಕ್ಸ್ ಟಾಪಿಕ್ಸಲ್ಲಿ ಯೋಜನೆಗಳು ಅಂತ ಒಂದು ಟಾಪಿಕ್ ಬರುತ್ತೆ. ಏನು 1975 ಮೇಲೆ ಇತ್ತು. ಅದಾದ ನಂತರ ಏನೆಲ್ಲ ಯೋಜನೆಗಳು ಬಂದಿದ್ದಾವೆ ಅವೆಲ್ಲನೂ ಸಹ KA ಡಿಪಾರ್ಟ್ಮೆಂಟಿಗೆ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕಂದರೆ KA ಸ್ಪೆಷಲ್ 100 ಟಾಪಿಕ್ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಎಕ್ಸಾಮಿಗೆ ನಮಗೆ ಕೇವಲ 56 ದಿನ ಮಾತ್ರ ನೋಟಿಫಿಕೇಶನ್ ಅದ ಕೊಟ್ಟಿದ್ರು. ಇನ್ನು ಮಿಕ್ಕಿದ 50 ದಿನ ಮಾತ್ರ ನಮ್ಮ ಕೈಯಲ್ಲಿದೆ. ಸೊ ಎಲ್ಲನೂ ಸಹ ಹೇಳೋಕ್ಕಾಗಲ್ಲ, ಇಂಟ್ ಕೊಡ್ತಾ ಇರ್ತೀನಿ. ಸೊ KA ಅಂತ ಬಂದ ತಕ್ಷಣ ಯೋಜನೆಗಳು, ಯಾವ ಯೋಜನೆ ಏನು ತಿಳಿಸ್ಕೊಡುತ್ತೆ, ಎಷ್ಟರಲ್ಲಿ ಸ್ಥಾಪನೆ ಆಯಿತು, ಆ ಸ್ಥಾಪನೆ ಆದಾಗಿದ್ದಂತಹ ಒಂದು ಯಾರು ಸ್ಥಾಪನೆ ಮಾಡಿದ್ರು ಅದಂದರೆ ಪ್ರೈಮ್ ಮಿನಿಸ್ಟರ್ ಯಾರಿದ್ರು ಅಂತ ನೀವು ಓದ್ಕೊಂಡಿರಬೇಕು. 3 ರೀತಿಯಲ್ಲೂ ಪ್ರಶ್ನೆಗಳನ್ನು KA ಡಿಪಾರ್ಟ್ಮೆಂಟಲ್ಲಿ ಕೇಳ್ತಾ ಬರ್ತಾನೆ. ತುಂಬಾ ಇಂಪಾರ್ಟೆಂಟ್, 100% ಫಿಕ್ಸ್ ಆಗಿರುತ್ತೆ ಈ ಆಡಿಯೋಗಳನ್ನು. ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಗಳು ಕೇಳಿದಾಗ ಮತ್ತೆ ರಿಪೀಟ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ನೆನಪು ಮಾಡ್ತೀನಿ. ಇಲ್ಲಿ ಗರುಡಾಕ್ಷಿ ಪೋರ್ಟಲ್ ಅಂತ ಬರುತ್ತೆ. ಇದು ಕಂಪ್ಲೀಟ್ ಗರುಡ ಅಂದ ತಕ್ಷಣ ಬಂದ ತಕ್ಷಣ ಇದೊಂದು ನಮಗೆ ಹಾರಾಡುವಂತಹ ಪಕ್ಷಿ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ವಾಟ್ ಎವರ್. ಸೊ ಗರುಡಾಕ್ಷಿ ಅಂತ ಬಂದ ತಕ್ಷಣ, ಗರುಡ ಅಂತ ಬಂದ ತಕ್ಷಣ ನಾವು ಹೋಗ್ಬಿಡ್ಬೇಕು ಅರಣ್ಯಕ್ಕೆ. ಓಕೆ, ವನ್ಯಜೀವಿ ಅರಣ್ಯ ಅಪರಾಧಗಳನ್ನು ತಡೆಗಟ್ಟಲು ಆನ್ಲೈನ್ FIR ವ್ಯವಸ್ಥೆಯ ಮಾದರಿಯನ್ನು ರೂಪಿಸಲಾದಂತಹ ಒಂದು ಸಾಫ್ಟ್ವೇರ್ ಆಗಿರ್ತದೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟು ಗರುಡಾಕ್ಷಿ. ಜಸ್ಟ್ ಗರುಡ ಅನ್ನೋದನ್ನ ಗೆಸ್ ಮಾಡಿಬಿಟ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಈ ಆಪ್ಷನ್ಗಳನ್ನು ನೋಡಿದಾಗ ಆರಾಮ್ಸೆ ಉತ್ತರವನ್ನು ನೀವು ನೀಡ್ತಾ ಬರ್ಬೋದು. ನಂತರ ಈ ಪ್ರಹರಿ ಆ್ಯಪ್, ಇದು ಕರ್ನಾಟಕ ಅರಣ್ಯ ಇಲಾಖೆ ಅಪ್ಲಿಕೇಶನ್ ಆಗಿದ್ದು ಅರಣ್ಯ ಗಸ್ತು ನಿರ್ವಹಣೆ ಮತ್ತು ಅರಣ್ಯ ರಕ್ಷಣೆಗಾಗಿ ಇದು ಬಳಸಲಾಗ್ತದೆ ಸ್ನೇಹಿತರೆ. ಇದನ್ನು ಸಹ ಇಂಪಾರ್ಟೆಂಟು. ಈ ಪ್ರಹರಿ ಅನ್ನೋದು ಪ್ರಾಣಿ ಅಂತ ನೆನ್ಪಿಟ್ಕೊಂಡ್ಬಿಟ್ಟು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು, ಗಸ್ತು ನಿರ್ವಹಣೆ, ಅರಣ್ಯ ರಕ್ಷಣೆಗಾಗಿ ಇದನ್ನು ಶುರು ಮಾಡಿದರು ಅಂತ ನೆನ್ಪಿಟ್ಕೊಂಡ್ರೆ ಮುಗಿದೋಯ್ತು ಸ್ನೇಹಿತರೆ. ಸೊ ಈ ರೀತಿ ನೀವು ಕರೆಂಟ್ ಅಫೇರ್ಸ್ಗಳನ್ನು ಮತ್ತು ಸುದ್ದಿಯಲ್ಲಿರುವಂತಹ ಆ್ಯಪ್ಗಳು, ಯಾಕಂದರೆ ಯಾವಾಗಲೂ ಸುದ್ದಿಯಲ್ಲಿರ್ತವೆ. ಈಗ ಫಾರ್ ಎಕ್ಸಾಂಪಲ್ ಈ ಕಾವೇರಿ ಬಂತು, ಈ ಕಾವೇರಿ 1.0, 2.0, 3.0 ಬಂತು, ನೆಕ್ಸ್ಟ್ 4.0 ಬರ್ಬೋದು. ಆವಾಗ ಸುದ್ದಿಯಲ್ಲಿರುತ್ತೆ, ಕರೆಂಟ್ ಅಫೇರ್ಸಲ್ಲಿರುತ್ತೆ. ಸೊ ಹಾಗಾದರೆ ಅವ್ರಿಗೊಂದು ಐಡಿಯಾ ಬರುತ್ತೆ, ಈ ಸುದ್ದಿಯಲ್ಲಿದೆ ಅಂದರೆ ಅವ್ರಿಗೂ ಸಹ ಗೊತ್ತಿರ್ತದೆ. ಯಾಕಂದರೆ KA ಪೇಪರ್ನ ಪ್ರಿಪೇರ್ ಮಾಡೋದು, KPSC ಎಕ್ಸಾಮ್ಗಳನ್ನು ಪ್ರಿಪೇರ್ ಮಾಡೋದು ಆಲ್ಮೋಸ್ಟ್ ತುಂಬ ಪ್ರೊಫೆಸರ್ಗಳೇ ಆಗಿರ್ತಾರೆ ಸ್ನೇಹಿತರೆ. ಅವರಿಗೆಲ್ಲ ತುಂಬ ನಾಲೆಡ್ಜ್ ಇರುತ್ತೆ. ಒಂದು 55 to 60 ಇಯರ್ಸ್ ಎಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಅವರಿಗೆಲ್ಲ. ಅಷ್ಟು ವರ್ಷದಲ್ಲಿ ಅವರು ಇರ್ತಾರೆ. ಅಂದರೆ 60ನೇ ವರ್ಷದಲ್ಲಿರುವಂಥ ವ್ಯಕ್ತಿಗಳಾಗಿರ್ಬೋದು, 55 to 60 ವರ್ಷ ಆಗಿರ್ಬೋದು, ಅಥವಾ ರಿಟೈರ್ಡ್ ಆಗಿರೋದು ಯಾರೇ ತೆಗಿಲಿ, ಅದ್ರ ಪ್ಯಾನಲ್ ಅಂತೂ ಎಲ್ಡಿಂಗ್ ಟಾಪಿಕ್ಸನ್ನೇ ತೆಗಿತಾ ಬರ್ತಾರೆ. ಅವ್ರ ಮೈಂಡಲ್ಲೇ ಪ್ರತಿಯೊಂದು ಕೂತಿರುತ್ತೆ. ಆ್ಯಪ್ ಅಂತ ಬಂದ ತಕ್ಷಣ ಅವ್ರ ಹತ್ರ ಮೈಂಡಲ್ಲೊಂದು ನಾಲೆಡ್ಜ್ ಇರುತ್ತೆ. ಯಾವ ಆ್ಯಪ್ಗಳಿದ್ದಾವೆ ಕರ್ನಾಟಕ ಸರ್ಕಾರದಲ್ಲಿ, ಡೈರೆಕ್ಟಾಗಿ ಆ್ಯಪ್ ಮೂಲಕನೇ, ಒಂದು ಗೂಗಲ್ ಮೂಲಕನೇ ತೊಗೊಂಡು ನಿಮಗೆ ಒಂದೇ ಸಿ ಬಾರ್ ಏರಿಯಲ್ಲಿ ಕೇಳ್ತಾ ಬರ್ತಾನೆ. ಒಂದು
ಸೊ ಹೇಳಿದಾಗೆ ಫಸ್ಟು ಹೊಂದಿಸಿ ಬರೆಯಿರಿ ಕೇಳ್ತಾನೆ. ಈ ಕಡೆ ಆ್ಯಪು, ಈ ಕಡೆ ಏನು ಉದ್ದೇಶ, ಅಥವಾ ಈ ಕಡೆ ವರ್ಷನ ಕೊಟ್ಬಿಟ್ಟು ನಿಮ್ಗೆ ಕೇಳ್ತಾ ಬರ್ತಾನೆ. ಅಥವಾ ಈ ಪ್ರಹರಿ ಆ್ಯಪು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಬಿಟ್ಟು 4 ಆಪ್ಷನ್ಗಳನ್ನು ನಿಮಗೆ ಕೊಡ್ತಾನೆ. ನೀವು ಅದಕ್ಕೆ ಉತ್ತರವನ್ನು ನೀಡ್ತಾ ಬರಬೇಕು ಸ್ನೇಹಿತರೆ. ಸೊ ಪ್ರೊಫೆಸರ್ಗಳು ಈ ಪೇಪರ್ ತೆಗೆಯೋದ್ರಿಂದ KSP ಡಿಪಾರ್ಟ್ಮೆಂಟ್ ಆಲ್ಮೋಸ್ಟ್ IPS ಆಫೀಸರ್ಗಳಾಗಿರ್ಬೋದು, DYSPಗಳಾಗಿರುತ್ತಾ ಅತಿ ಹೆಚ್ಚು ನಾಲೆಡ್ಜ್ ಇರುವಂಥ ವ್ಯಕ್ತಿಗಳಲ್ಲಿ ತೆಗಿತಾ ಇದ್ರು ಸ್ನೇಹಿತರೆ. ಅಲ್ಲೆಲ್ಲ ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ಗಳು ಸಹ ಬರ್ತಾ ಇದ್ವು. ಕೆಲವೊಂದು ಒಳ್ಳೊಳ್ಳೆ ಕ್ವಶನ್ಗಳು ಸಹ ಅವ್ರು ಪದೇ ಪದೇ ತೆಗಿತಾ ಇದ್ರು. ಮತ್ತು ಹಳೆ ಪೇಪರು ಕರೆಂಟ್ ಅಫೇರ್ಸ್ ತುಂಬ ಸುಲಭ ಇರೋದೆ, ಮತ್ತು ಕೆಲವೊಂದು ಆ್ಯಪ್ಗಳಿಂದ GK ಟುಡೇ ಎಕ್ಸಾಮ್ ವೇದಗಳಿಂದ ಕೇಳ್ತಾ ಇದ್ರು. ಬಟ್ ಇದು KA KPSC ಆಗಲ್ಲ. ನಿಮ್ಮ ನಾಲೆಡ್ಜನ್ನು ಚೆಕ್ ಮಾಡ್ತಾರೆ, ನಿಮ್ಮ ಅನಲೈಸಿಂಗ್ ಸ್ಕಿಲ್ಲನ್ನು ಚೆಕ್ ಮಾಡ್ತಾರೆ, ನೀವೊಂದು ಸಬ್ಜೆಕ್ಟ್ ಮೇಲೆ ಎಷ್ಟು ಹಿಡಿತವನ್ನು ಇಟ್ಕೊಂಡಿದ್ದೀರಾ ಅಂತ ಚೆಕ್ ಮಾಡೋದೆ KA ಮತ್ತು KPSC ಆಗಿರುತ್ತೆ. ಇಷ್ಟು ಓದಿದಲ್ಲಿ ಮಾತ್ರ ನೀವು ಎಕ್ಸಾಮಲ್ಲಿ ಸಕ್ಸಸ್ ಆಗ್ತಾ ಬರ್ತೀರಾ ಸ್ನೇಹಿತರೆ. ಅದರ್ವೈಸ್ ಸುಮ್ಮನೆ ಧಾರವಾಡ, ಬೆಂಗಳೂರು, ಬೆಳಗಾಂ, ಬಿಜಾಪುರಲ್ಲಿ ಕೂತ್ಕೊಂಡು ಓದೋದಲ್ಲ. ಕಂಪ್ಲೀಟ್ ತಯಾರಿ. ಯಾವುದೇ ಒಂದು ಎಕ್ಸಾಮ್ಗೆ ಓದ್ತಾ ಇದ್ದೀನಿ ಅಂದರೆ ನಾನು ಹೇಳೋದೇ ಅಂತಲ್ಲ, ನಿಮಗೆ ಯಾರಾದರೂ ಇನ್ನೂ ಚೆನ್ನಾಗಿ ಗೈಡ್ಲೈನ್ಸ್ ಕೊಟ್ಟಿದ್ದೀರಾ ಅದನ್ನು ಕೇಳಬೇಕು. ಸರ್ಗಳು ಯಾರಾದರೂ ಹೇಳ್ತಾ ಇರ್ತೀರ ಅದನ್ನು ಕೇಳಬೇಕು. ಅಥವಾ ಇನ್ನೂ ಬೇಡ ಅಂದರೆ ಇತ್ತೀಚಿನ KA ಪರೀಕ್ಷೆಗಳನ್ನು ತೊಗೋಬೇಕು. 2020 ಮೇಲೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ತೊಗೊಂಡು ಇಟ್ಕೋಬೇಕು. ನೀವು ಹೇಗೆ ಓದಿದ್ದೀರಾ ಹಿಸ್ಟ್ರಿ, ಇಲ್ಲಿ ಯಾವ ಥರ ಪ್ರಶ್ನೆ ಆಗಿದೆ, ನೀವು ಯಾವ ರೀತಿ ಪೊಲಿಟಿ ಓದಿದ್ದೀರಾ, ಇಲ್ಲಿ ಯಾವ ರೀತಿ ಪ್ರಶ್ನೆಗಳು ಆಗಿದೆ ಅಂತ ನೀವು ಮನ ಮಾಡ್ಕೋಬೇಕು. ಅದನ್ನು ತಿಳ್ಕೊಬೇಕು. ತಿಳ್ಕೊಂಡೇ ಸುಮ್ಮನೆ ಒಂದೇ ವೇಲ್ ಓದ್ಕೊಂಡು ನಾನು PC ಆಗ್ತೀನಿ ಅನ್ನೋದು 3 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ. ಬಟ್ ಅಲ್ಲಿ ಕಾಂಪಿಟೇಷನ್ ಮಿನಿಮಮ್ ಇರೋದು 20,000 ರಿಂದ 30,000 ಪ್ರಸ್ತುತ. ಯಾಕಂದರೆ 5 ವರ್ಷ ನೋಟಿಫಿಕೇಷನ್ ಇಲ್ಲ. ಯಾಕಂದರೆ ಪ್ರತಿ ವರ್ಷ ನೋಟಿಫಿಕೇಷನ್ ಆದರೆ 10,000 ಮ್ಯಾಕ್ಸಿಮಮ್ ಕಾಂಪಿಟೇಷನ್ ಇರೋದು. ಇದೊಂದು 5-6 ವರ್ಷ ನೋಟಿಫಿಕೇಷನ್ ಆಗದಿಲ್ಲದಕ್ಕೆ ಒಂದು 20,000 ರಿಂದ 30,000 ಕಾಂಪಿಟೇಷನ್ ಇದೆ. ಅದರಲ್ಲಿ ತುಂಬ ಚೆನ್ನಾಗಿ ತುಂಬ ನಾಲೆಡ್ಜಬಲ್ ಪರ್ಸನ್ ಒಂದು 10,000 ರಿಂದ 12,000 ಜನ ಇರ್ತಾರೆ. ಇಷ್ಟರಲ್ಲಿ ಕಾಂಪಿಟೇಷನ್ ಬೀಳುತ್ತೆ. ನಾವು ಅವತ್ತಿನ ದಿನ ಸಹ ಅಷ್ಟೇ, ನಾವು ಓದಿರುವಂಥ ನಾಲೆಡ್ಜು, ನಾವು ಅನಲೈಸಿಂಗ್ ಸ್ಕಿಲ್ ಸ್ವಲ್ಪ ಕೈ ಹಿಡಿಯೋದ್ರಿಂದ 8,000 ಸೀಟ್ಗಳಲ್ಲಿ ನಿಮ್ಮದು ಒಂದು ಸೀಟ್ ಆಗುತ್ತೆ. ವಿಲೇಜ್ ಅಕೌಂಟೆಲ್ಲೂ ನಿಮ್ಮದು ಒಂದು ಹುದ್ದೆ ಆಗ್ತದೆ. ಮುಂಬರುವಂಥ FD SDಯಲ್ಲೂ ಸಹ ನಿಮ್ಮದು ಹುದ್ದೆ ಆಗೇ ಆಗುತ್ತೆ. ಇಷ್ಟೊಂದು ಸೀಟ್ಸ್ ಇದೆ. 100% ಇಷ್ಟು ಜನಕ್ಕೂ 10,000 ರಿಂದ 20,000 ಜನಕ್ಕೂ ಉದ್ಯೋಗ ದೊರೆಯುತ್ತೆ. ಬಟ್ ಇಲ್ಲಿ ಬೇಕಾಗಿರೋದು ನಿಮ್ಮ ಒಂದು ಕನ್ಸಿಸ್ಟೆನ್ಸಿ. ಒಂದು PC ಎಕ್ಸಾಮ್ ಸರಿಯಾಗಿಲ್ಲ ಅಂತೇಳ್ಬಿಟ್ಟು ಧಾರವಾಡ, ಬಿಜಾಪುರ ಅಲ್ಲೆಲ್ಲನೂ ಸಹ ವೆಕೆಟ್ ಮಾಡಿಕೊಂಡು ಮನೆಗೆ ಹೋಗೋದಲ್ಲ. ಕುತ್ಕೋಬೇಕು. ಏನು ತಪ್ಪು ಮಾಡಿದೆ ನಾನು ಸಿವಿಲ್ ಪೇಪರಲ್ಲಿ, ಹಾಗಾದರೆ ನೆಕ್ಸ್ಟು KSISF ಇದೆ, CRDR ಇದೆ, ಮತ್ತು KSRP ಇದೆ, ವಿಲೇಜ್ ಅಕೌಂಟೆಂಟ್ ಬರುತ್ತೆ. ಹಾಗಾದ್ರೆ ನನ್ನ ಮಿಸ್ಟೇಕ್ಗಳೆಲ್ಲ ಇಲ್ಲೇ ಕಂಡುಹಿಡ್ಕೊಂಡು ಈ ಎಕ್ಸಾಮ್ಗಳಲ್ಲಿ ಪಾಲಿಸ್ತಾ 100% ಇಷ್ಟರಲ್ಲಿ ಒಂದು ಉದ್ಯೋಗವನ್ನು ನಾನು ತೊಗೊಳ್ತೀನಿ ಅಂತ ಮೈಂಡ್ ಸೆಟ್ ಮಾಡಿಕೊಂಡು ನೀವು ಕುಂತಿರುವ ಲೈಬ್ರರಿ, ನೀವು ಕುಂತಿರುವ ರೂಮು, ನೀವು ಕುಂತಿರುವಂತಹ ಮನೆ ಎಲ್ಲೇ ಕೂತ್ಕೊಂಡು ಓದ್ತಾ ಇರಿ. ಆ ಮೈಂಡ್ ಸೆಟ್ ಮಾಡ್ಕೊಂಡು ಓದಿ. ಎಕ್ಸಾಮ್ ಮುಗಿಯೋವರೆಗೂ ಫುಲ್ಲು ಓದೋ ಗುಂಗಲ್ಲೇ ಇರಬೇಕು. ಮಲಗಿದ್ರು ಓದ್ತಾನೆ ಇರಬೇಕು. ಅಂದರೆ ಲೈಕ್ ಮಲ್ಕೋಬೇಕಾದ್ರೆ ನೆನಪು ಮಾಡ್ಕೋಬೇಕು, ನಾಳೆ ಏನು ಓದಬೇಕು, ಯಾವ ರೀತಿ ಓದಬೇಕು, ಯಾವ ರೀತಿ ಪ್ರೊಡಕ್ಟಿವಿಟಿ ಇರಬೇಕಂತ. ಮತ್ತು ಟೀ ಕುಡಿಯೋಕೆ ಹೋದ್ಮೇಲೆ ಅಷ್ಟೇ, ಈಗ ಇಷ್ಟು ಓದ್ಕೊಬಂದೆ ನೆಕ್ಸ್ಟಿಗೆ ಹೋಗಿ ಏನು ಓದಬೇಕಂತ ಯೋಚನೆ ಮಾಡ್ಕೊಂಡು ಹೋಗಬೇಕು. ಮಲಗ್ದಂಗೆ ಮಾತ್ರ ಬಾಡಿ ರೆಸ್ಟ್ ಇರಬೇಕು. ಇನ್ನು ಮಿಕ್ಕಿದ ಟೈಮೆಲ್ಲ ಓದೋದಕ್ಕೆ ಸೀಮಿತ ಆಗಿರಬೇಕು ಸ್ನೇಹಿತರೆ. ಆಗಾಗ 1 ಅವರಿಗೆ ಒಂದ್ಸಲ ಒಂದು 5 ನಿಮಿಷ ವಾಕ್ ಮಾಡ್ಕೊಬಂದು ಒಂದು 5 ನಿಮಿಷ ರೆಸ್ಟ್ ಮಾಡಿಕೊಂಡು ಓದ್ತಾ ಹೋಗಿ. ಆವಾಗ ನಿಮಗೆ ಎನರ್ಜಿ ಬರ್ತದೆ ಸ್ನೇಹಿತರೆ. ಇಷ್ಟು ಹೇಳ್ತಾ ಇದು ಇವತ್ತಿನ ಒಂದು ಐ ಎಲ್ಡಿಂಗ್ ಟಾಪಿಕ್, KEಗೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ಟಾಪಿಕ್ ಅಂತಲೇ ಕರಿತಾ ಬಂದೀವಿ ಅಂತ ಹೇಳಿದ್ವಿ. ನೆಕ್ಸ್ಟ್ ಇದೇ ಥರ ಇನ್ನೊಂದು ಟಾಪಿಕ್ಕು ಕರೆಂಟ್ ಅಫೇರ್ಸಲ್ಲಿ ಯಾವುದು ಸುದ್ದಿಯಲ್ಲಿ ಇರ್ತದೆ, ಅತಿ ಹೆಚ್ಚಾಗಿರುವಂಥ ಪೋರ್ಟಲ್ ಆಯಿತು. ನೆಕ್ಸ್ಟು ಅದೇ ರೀತಿ ಬೇರೆ ಬೇರೆ ಇನ್ನೂ ಏನೆಲ್ಲ ಇದೆ, ಸ್ಪೋರ್ಟ್ಸ್ ಆಗಿರ್ಬೋದು, ನೇಮಕಾತಿ, ವಾಟ್ ಎವರ್ ಏನೇ ಇರಲಿ, ಅದು KE ಪೇಪರನ್ನು ನಾನು ಸಹ ಅನಾಲಿಸಿಸ್ ಮಾಡಿದ್ದೀನಿ. ಯಾವ ರೀತಿ ಕೇಳ್ತಾ ಇದ್ದೀರಾ ಅದೇ ರೀತಿ ನಿಮಗೆ ಕರೆಂಟ್ ಅಫೇರ್ಸ್ ಮತ್ತು ಐ ಎಲ್ಡಿಂಗ್ ಟಾಪಿಕ್ಸ್ಗಳನ್ನು ಆದಷ್ಟು ತಿಳಿಸ್ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ನಿಮ್ಮ ಒಂದು ಬೇಕಿರೋದು ನನಗೆ ನಿಮ್ಮ ಸಹಾಯ. ಆ್ಯಪ್ಗಳಲ್ಲಿ ಟೆಸ್ಟ್ ಸೀರೀಸ್ಗಳಿದೆ, ತೊಗೊಳ್ತಾ ಬರ್ಬೋದು. ಅದು ಟೆಲಿಗ್ರಾಮಲ್ಲಿ ಫ್ರೀ 50 ಅಂಕಗಳನ್ನು ಕೊಡ್ತಾ ಇದ್ದೀನಿ. ಅದನ್ನು ಸಹ ನೀವು ಅಟೆಂಡ್ ಮಾಡ್ತಾ ಬರ್ಬೋದು. ನಮ್ಮ ಟೆಲಿಗ್ರಾಮ್ಗೆ ನಿಮ್ಮ ಸಬ್ಸ್ಕ್ರೈಬರನ್ನು ಆಡ್ ಮಾಡಿ ಅಂತ ಕೇಳ್ತಾ ಬರ್ತೀನಿ ಅಷ್ಟೇ. ನಮ್ಮ ಟೆಲಿಗ್ರಾಮನ್ನು ಇತರರಿಗೆ ಶೇರ್ ಮಾಡ್ತಾ ಬನ್ನಿ ಅಂತ ನೀವು ಒಂದು ಸಹಾಯ ಮಾಡಿ. ನಂತರ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡ್ತಾ, ಲೈಕ್ ಮಾಡ್ತಾ, ಇತರರಿಗೆ ನಿಮಗೆ ಶೇರ್ ಮಾಡ್ತಾ ಚೆನ್ನಾಗಿ ಓದ್ಕೊಂಡು ಎಕ್ಸಾಮನ್ನು ಪಾಸಾಗಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.